ಈಗ ಯಾವುದೋ ಬ್ರ್ಯಾಂಡ್ ಸಿಸ್ಟಮ್ ತಗೊಂಡು ನಾವು ವರ್ಷ 5-6 ಸಾವಿರ ಕೊಟ್ಟು ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹೌದು 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 ಎಲ್ಲರಿಗೂ ಆಗೋದಿಲ್ಲ. ಮಿಡಲ್ ಪೀಪಲ್ಗೆ ಏನಾಗುತ್ತೆ ಅಂದ್ರೆ ಮೇಂಟೆನೆನ್ಸ್ ಅನ್ನೋದು ಕಮ್ಮಿ ಇರಬೇಕು. ಹೌದು ಸರ್. ಗುಡ್ ಕ್ವಾಲಿಟಿ ಮೇಂಟೆನೆನ್ಸ್ ಕಮ್ಮಿ ಇರೋ ಪ್ರಾಡಕ್ಟ್ನ ನಾವು ಸಪ್ಲೈ ಕೊಡ್ತಾ ಇದ್ದೀವಿ. ನಿಮ್ದು ಕಮ್ಮಿ ಇರುತ್ತಾ? ಹೌದು ಸರ್. ಅಷ್ಟೇ ಅಷ್ಟೇ ಅಷ್ಟೇ. ಪ್ರೆಷರ್ ಬಂದು ಅಷ್ಟೇ ಬರೋದು. ಇಷ್ಟು ಬರ್ತಾ ಇದೆ. ಕರೆಕ್ಟ್. ಟ್ಯಾಪ್ನ ಟಚ್ ಮಾಡೋದು ಬೇಡ. ಇರಿ ಒಂದೇ ನಿಮಿಷ. ನೀವು ಪ್ರೆಷರ್ ಪಂಪ್ ಆಫ್ ಮಾಡಿದ್ದೀರಾ? ಪಂಪ್ ಆಫ್ ಅಲ್ಲಿ ಇದೆ ಈಗ. ಸರಿ, ಓಕೆ. ಈಗ ಪ್ರೆಷರ್ ಪಂಪ್ ಆನ್ ಮಾಡ್ತೀನಿ, ಪ್ರೆಷರ್ ಇನ್ಕ್ರೀಸ್ ಆಗೋದು. ಹಂಗೆ ನೋಡೋಣ, ಒಂದೇ ಶಾಟ್ ಅಲ್ಲಿ ನೋಡೋಣ. ಮಾಡಿ ಇವಾಗ ಮಾಡ್ತೀನಿ ನೋಡಿ ಸರ್. ಈಗ ಓ ಸರ್, ಇಲ್ಲಿ ನಾವು ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತಾ ಇದೆ. ಓ, ಇದು ಬ್ಲೂ ಆಗೋಯ್ತಲ್ಲ. ಇದು ಕೂಡ ಆಲ್ಕಲೈನ್ ಕನ್ವರ್ಟ್ ಆಗೋಗುತ್ತೆ ಸರ್. ಕಂಪ್ಲೀಟ್ ಅಸಿಡಿಕ್ನ ಅವಾಯ್ಡ್ ಮಾಡುತ್ತೆ. ಓಕೆ ಓಕೆ ಓಕೆ. ಆಲ್ಕಲೈನ್ ವಾಟರ್ಗೆ ಅಷ್ಟು ಪವರ್ ಇರುತ್ತೆ. ಪವರ್ ಇದೆ ಅಂತ ಹೇಳ್ತೀರಾ ನೀವು? ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಹೋಮ್ ಅಪ್ಲಯನ್ಸಸ್ ಇನ್ಫಾರ್ಮೇಷನ್ ಜೊತೆ. ಏನಪ್ಪ ಮನೆ ಮುಂದೆ ನಿಂತ್ಕೊಂಡು ಏನು ಹೋಮ್ ಟೂರ್ ಕೊಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ವೀಕ್ಷಕರೇ, ಇವತ್ತು ನಾನು ನಿಮಗೆ ಹೋಮ್ ಟೂರ್ ಕೊಡೋಕ್ಕೆ ಬಂದಿಲ್ಲ, ಬಟ್ ಒಂದು ಹೋಮಲ್ಲಿ ಏನೇನು ಅಪ್ಲಯನ್ಸಸ್ಸನ್ನು ಹಾಕಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಆ್ಯಂಡ್ ಈ ವಿಡಿಯೋನ ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ಆಕ್ವಾಬಾರ್ಡ್ ವಾಟರ್ ಟೆಕ್ನಾಲಜೀಸ್ ಅವರು. ಮುಂಚೆಯಿಂದನೂ ಕೂಡ ಅವ್ರ ಜೊತೆ ನಾವು ವಿಡಿಯೋಸ್ ಮಾಡಿದ್ದೀವಿ. ಆ್ಯಂಡ್ ಇವರು ಒಳ್ಳೊಳ್ಳೆ ರೀತಿಯ ಒಂದು ವಾಟರ್ ಪ್ಯೂರಿಫೈಯರ್ಗಳಿರ್ಬೋದು, ಇನ್ನು ಅನೇಕ ಹೋಮ್ ಅಪ್ಲಯನ್ಸಸ್ಗಳನ್ನು ನಮಗೆ ಪರಿಚಯ ಮಾಡಿಕೊಡ್ತಾನೆ ಇದ್ದಾರೆ. ಸೊ ಡೈರೆಕ್ಟ್ ಮನೆಗೆ ಬಂದುಬಿಟ್ಟಿದ್ದೀನಿ. ಸೊ ಇಲ್ಲಿ ಏನೇನು ಹಾಕಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಆಕ್ವಾಬಾರ್ಡ್ ಟೆಕ್ನಾಲಜೀಸ್ ಕಡೆಯಿಂದ ನಾನು ಆ್ಯಕ್ಚುಲಿ ಇವರು ಮಂಜು ಸರ್ ಜೊತೆ ಬಂದಿದ್ದೀನಿ. ಸೊ ಮಂಜು ಸರ್ನ ಕರೆಯೋಣ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಆರಾಮ್ ಸರ್. ನೀವು? ನಾನು ಚೆನ್ನಾಗಿದ್ದೀನಿ. ಇಷ್ಟು ದಿನ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದ್ರೆ ಇವತ್ತು ಯಾರ್ದೋ ಮನೆಗೆ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ? ಇದು ಬಂದು ನಮ್ಮ ಕಸ್ಟಮರ್ ಹೀಗೆ ಪರಿಚಯ ಆಗಿದ್ದು. ಈಗ 5 years ಇಂದ ಹೋಟೆಲಲ್ಲಿ ಸರ್ವಿಸ್ ಕೊಡ್ತಾ ಇದ್ವಿ. ಓಕೆ. ಮನೆ ಕಟ್ಕೊಂಡಿದ್ದಾರೆ. ಮನೆ ಸೂಪರ್ ಆಗಿದೆ. ಅದಕ್ಕೆ ಹೋಮ್ ಅಪ್ಲಯನ್ಸಸ್ ಎಲ್ಲ ಸಪ್ಲೈ ಮಾಡಿದ್ದೀವಿ. ನೀವೇ ಕೊಟ್ಟಿದ್ದೀರಾ? ನಾವೇ ಕೊಟ್ಟಿದ್ದೀವಿ. ಏನೇನು ಕೊಟ್ಟಿದ್ದೀರಾ? ಅಂಡರ್ ಸಿಂಕ್ ವಾಟರ್ ಪ್ಯೂರಿಫೈಯರ್ ಕೊಟ್ಟಿದ್ದೀವಿ, ಹೀಟ್ ಪಂಪ್ ಕೊಟ್ಟಿದ್ದೀವಿ, ಸಾಫ್ಟ್ನರ್ ಕೊಟ್ಟಿದ್ದೀವಿ, ಸ್ಯಾಂಡ್ ಅಂಡ್ ಸಾಫ್ಟ್ನರ್, ಕರೆಕ್ಟ್, ಸಬ್ಮರ್ಸಿಬಲ್ ಪಂಪ್ ಕೊಟ್ಟಿದ್ದೀವಿ, ಪ್ರೆಷರ್ ಪಂಪ್ ಕೊಟ್ಟಿದ್ದೀವಿ, ವಾಟರ್ ಲೆವೆಲ್ ಕಂಟ್ರೋಲರ್ ಕೊಟ್ಟಿದ್ದೀವಿ ಸರ್. ಓ, ಆಲ್ಮೋಸ್ಟ್ ತುಂಬಾ ಪ್ರಾಡಕ್ಟ್ ಕೊಟ್ಬಿಟ್ಟಿದ್ದೀರಾ. ಇವೆಲ್ಲವೂ ಕೂಡ ನಿಮ್ಮ ಬ್ರ್ಯಾಂಡಲ್ಲೇ ನಮ್ಗೆ ಕೊಟ್ಟಿರುವಂಥದ್ದು? ಸರ್, ಕ್ರಾಂಪ್ಟನ್ ಬ್ರ್ಯಾಂಡಲ್ಲಿ ಪ್ರೆಷರ್ ಪಂಪ್ ಮತ್ತೆ ಸಬ್ಮರ್ಸಿಬಲ್ ಪಂಪ್ ಕೊಟ್ಟಿದ್ವಿ, ಟ್ರ್ಯಾಕೋಲ್ಡ್ ಹೀಟ್ ಪಂಪ್ ಕೊಟ್ಟಿದ್ವಿ, ವಾಟರ್ ಪ್ಯೂರಿಫೈಯರ್ ಎಲ್ಲ ನಮ್ಮ ಬ್ರ್ಯಾಂಡಲ್ಲಿ ಕೊಟ್ಟಿದ್ವಿ. ನಿಮ್ಮ ಬ್ರ್ಯಾಂಡಲ್ಲೇ ಕೊಟ್ಟಿದ್ದೀರಾ. ಸೊ ಇವೆಲ್ಲ ಪ್ರಾಡಕ್ಟ್ಗಳನ್ನು ನೀವು ಸೇಲ್ ಮಾಡ್ತೀರಾ? ಹೌದು ಸರ್. ಓಕೆ, ಒಂದು ಕ್ವಶನ್ ಇದೆ ನನ್ನ ಹತ್ರ. ಲೈಕ್ ನಮ್ಮ ಕನ್ನಡಿಗರು ಯಾಕೆ ನಿಮ್ಮ ಹತ್ರನೇ ಬಂದು ಈ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬೇಕು? ಇವತ್ತೇನೆ ಇವ್ರು ಮಾಡಿದ್ದಾರೆ, ಓಕೆ, ನಮ್ಮ ವಿಡಿಯೋ ನೋಡ್ತಿದ್ದಾರಲ್ಲ ಅವ್ರಿಗೆ ಹೇಳಿ ಸರ್, ಯಾಕೆ ನಿಮ್ಮ ಹತ್ರ ಪ್ರಾಡಕ್ಟ್ಗಳನ್ನ ಬೈ ಮಾಡಬೇಕು ಅಂತ ಹೇಳ್ಬಿಟ್ಟು? ಕ್ವಾಲಿಟಿ ಸರ್ವಿಸಿಂಗ್ ಸರ್. ಕ್ವಾಲಿಟಿ ಸರ್ವಿಸಿಂಗ್ ಇಂಪಾರ್ಟೆಂಟ್ ಇರುತ್ತೆ. ಓಕೆ. ಬ್ರ್ಯಾಂಡ್ ಈಗ ಕ್ರಾಂಪ್ಟನ್ ಎಲ್ಲದಕ್ಕೂ ಹೋದ್ರೆ ಮಲ್ಟಿಪಲ್ ಎಲ್ಲ ಕಡೆ ಇದೆ, ಸಿಗುತ್ತೆ. ಸರ್ವಿಸಿಂಗ್ ಕಂಪ್ನಿಯಿಂದನೇ ಇರುತ್ತೆ. ವಾಟರ್ ಪ್ಯೂರಿಫೈಯರ್ ಇದಕ್ಕೆ ಬಂದ್ರೆ ನಮ್ದು ಬಂದು ಫಸ್ಟ್ ಬರುತ್ತೆ. ನಾವು ಅಷ್ಟು ಕ್ವಾಲಿಟಿಯಾಗಿ ಸರ್ವಿಸ್ ಕೊಡ್ತಾ ಇದೀವಿ. ನೀವೇ ಸರ್ವಿಸ್ ಕೊಡ್ತೀರಾ? ಹೌದು ಸರ್. ಸೊ ವಾಟರ್ ಪ್ಯೂರಿಫೈಯರ್ ಯಾವ ಬ್ರ್ಯಾಂಡ್? ಆಕ್ವಾಬಾರ್ಡ್ ಅಸೆಂಬಲ್ ಸಿಸ್ಟಮ್ ಸರ್. ಚೆನ್ನಾಗಿರುತ್ತಾ? ಖಂಡಿತ ಸರ್. ಕ್ವಾಲಿಟಿ ಇರುತ್ತಾ? 100%. ಸರ್ವಿಸ್ ಕೊಡ್ತೀರಾ? 100%. ಸೊ ಎಲ್ಲದೂ ಇದೆ. ಖಂಡಿತ ಸರ್. ಅದಕ್ಕೋಸ್ಕರ ಇವ್ರ ಮನೆ ಎಲ್ಲ ನಿಮ್ದೇ ಹಾಕ್ಸಿರೋದು ಅಂತ ಹೇಳ್ತೀರಾ. ಅಂಡ್ ಇನ್ನು ಲೀಟರ್ ಕೆಪಾಸಿಟಿ ಅಂತ ಬಂದಾಗ ಯಾವ್ಯಾವ ಲೀಟ್ರು ಅಂಡ್ ಟೆಕ್ನಾಲಜಿ ಅಂತ ಬರುತ್ತೆ? RO, UV, TDS ಇವೆಲ್ಲ ಬರುತ್ತಾ? ಹೌದು ಸರ್. ಹೇಳಿ. RO, UV, TDS ಇದೆ, UF ಟೆಕ್ನಾಲಜಿ ಇದೆ, ಕಾಪರ್ ಆಲ್ಕಲೈನ್ ಟೆಕ್ನಾಲಜಿ ಇದೆ. ಕಸ್ಟಮರ್ NF ಟೆಕ್ನಾಲಜಿ ಬೇಕು ಅಂದ್ರೆ ನ್ಯಾನೋ ಫಿಲ್ಟ್ರೇಷನ್ ಟೆಕ್ನಾಲಜಿ ಕೂಡ ಸಿಗುತ್ತೆ ಸರ್. ಅದರಲ್ಲಿ ಅಂಡರ್ ಸಿಂಕ್ ಕೂಡ ಸಿಗುತ್ತೆ. ಅಂಡರ್ ಸಿಂಕ್ ತುಂಬಾ ಟ್ರೆಂಡ್ ಆಗ್ತಾ ಇದೆ ಇವಾಗ. ಅದು ಸಿಗುತ್ತೆ ನಿಮಗೆ? ಸಿಗುತ್ತೆ. ಅಂಡರ್ ಸಿಂಕ್ ಕೊಟ್ಟಿರೋದು. ಅದು ನೋಡಬಹುದಾಗಿದೆ. ಹೌದು ಅಲ್ವಾ? ಅದು ಲೈವ್ ಟೆಸ್ಟ್ ಮಾಡಿ ತೋರಿಸ್ತೀವಿ. ಟೆಸ್ಟ್ ಮಾಡಿ ಆಲ್ಕಲೈನ್ ಟೆಕ್ನಾಲಜಿದು ಟೆಸ್ಟ್ ಮಾಡಿ ತೋರಿಸ್ತೀನಿ. ನೋಡಬಿಡೋಣ ಅಲ್ವಾ? ಸೊ ವೀಕ್ಷಕರೇ, ನಿಮ್ಮ ಮನೆಗೂ ಕೂಡ ಒಂದು ಒಳ್ಳೆ ಹೋಮ್ ಅಪ್ಲಯನ್ಸಸ್ ಬೇಕು. ಸರ್ ಹೇಳಿದ್ರಲ್ಲ, ಅವೆಲ್ಲ ಪ್ರಾಡಕ್ಟು ಜೊತೆಲಿ ವಾಟರ್ ಪ್ಯೂರಿಫೈಯರ್, ಒಂದೊಳ್ಳೆ ಕ್ವಾಲಿಟಿ ವಾಟರ್ ಪ್ಯೂರಿಫೈಯರ್ ಬೇಕು. ವರ್ಷ ಆರಾಮಾಗಿರ್ಬೇಕು. ಅಂಡ್ ವರ್ಷ AMC ಮೇಲೆ 1000 ರೂಪಾಯಿ ಖರ್ಚು ಮಾಡಬಾರ್ದು. ಹೌದು, ಕರೆಕ್ಟಾ? ಖಂಡಿತ. ಇದೊಂದು ಮ್ಯಾಟರ್ ತುಂಬಾ ಇಂಪಾರ್ಟೆಂಟ್. ಮೇಂಟೆನೆನ್ಸ್ ಕಮ್ಮಿ ಇರಬೇಕು. ಈಗ ಯಾವುದೋ ಸಿಸ್ಟಮ್ ತಗೊಂಡು ನಾವು ವರ್ಷ 5-6 ಸಾವಿರ ಕೊಟ್ಟು ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹೌದು ಹೌದು ಹೌದು. ಎಲ್ಲರಿಗೂ ಆಗೋದಿಲ್ಲ. ಮಿಡಲ್ ಪೀಪಲ್ಗೆ ಏನಾಗುತ್ತೆ ಅಂದ್ರೆ ಮೇಂಟೆನೆನ್ಸ್ ಅನ್ನೋದು ಕಮ್ಮಿ ಇರಬೇಕು. ಹೌದು ಸರ್. ಗುಡ್ ಕ್ವಾಲಿಟಿ ಮೇಂಟೆನೆನ್ಸ್ ಕಮ್ಮಿ ಇರೋ ಪ್ರಾಡಕ್ಟ್ನ ನಾವು ಸಪ್ಲೈ ಕೊಡ್ತಾ ಇದ್ದೀವಿ. ನಿಮ್ದು ಕಮ್ಮಿ ಇರುತ್ತಾ? ಹೌದು ಸರ್. 5,000 ಸಾವಿರ ಇರಲ್ಲ? ಇಲ್ಲ ಸರ್, 4,000 ಇರಲ್ಲ. 2,800 ರೂಪೀಸ್ ಫಿಲ್ಟರ್ ಕಾಸ್ಟ್ ಇದೆ. 2,800 ಕಂಪ್ಲೀಟ್ ಫಿಲ್ಟರ್ಸ್ ಬರುತ್ತೆ. ಅದು ಮಾಡ್ಕೊಂಡ್ಬಿಟ್ರೆ ಮುಗೀತು ಅಷ್ಟೇ ಸರ್. ಅಷ್ಟೇ ಅಂತೀರಾ? ವರ್ಷ ಇರುತ್ತೆ? ಇರುತ್ತೆ ಸರ್.
ವಾರಂಟಿಯಲ್ಲಿ ಎಷ್ಟು ಕೊಡ್ತೀರಾ ನೀವು? ಸೊ 1 ಇಯರ್ ಕಂಪ್ಲೀಟ್ ವಾರಂಟಿ ಕೊಡ್ತೀವಿ, ಮೋಟ್ರಿಗೆ 2 ಇಯರ್ಸ್ ವಾರಂಟಿ ಕೊಡ್ತಾ ಇದೀವಿ. ಆ್ಯಂಡ್ ನಿಮ್ಮ ಪ್ರಾಡಕ್ಟ್ಗಳನ್ನು ನೀವು ಆಲ್ ಓವರ್ ಕರ್ನಾಟಕ ಶಿಫ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ? ಮಾಡ್ತಾ ಇದೀವಿ, ಕಳ್ಸಿಕೊಡ್ತೀರಾ? ಹೌದು. ಅದೆಲ್ಲ ಮಾತಾಡೋಣ, ಫೈನಲ್ ಆಗಿ ಮಾತಾಡೋಣ. ಆಫೀಸ್ಗೆ ಹೋಗಿ ಮಾತಾಡ್ಬಿಡೋಣ. ಆಫೀಸೇ ಇದೆ ಇವ್ರದ್ದು. ಆಫೀಸಲ್ಲಿ ಇದೆ, ಅದನ್ನು ಹೇಳ್ಬಿಡಿ ಸರ್ ನಮಗೆ. ಸರ್ ವಿದ್ಯಾರಣ್ಯಪುರ NTI ಗ್ರೌಂಡ್ ಬ್ಯಾಕ್ ಸೈಡ್ MS ಪಳ್ಯ ರೋಡ್ ಸರ್. ಓಕೆ, ಅಲ್ಲಿ ಹೋಗಿ ಮಾತಾಡೋಣ. ಫಸ್ಟ್ ಮನೇಲಿ ಏನೇನು ಮಾಡಿದ್ರೆ ಒಂಚೂರು ನೋಡ್ಕೊಂಡ್ ಬಂದ್ಬಿಡೋಣ ಸರ್. ಸೊ ಬನ್ನಿ ವೀಕ್ಷಕರೇ, ಮನೇನು ಸೂಪರ್ ಆಗಿದೆ. ಮನೆ ಕೂಡ ಬೇರೆ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಫಸ್ಟು ಏನೇನು ಹಾಕಿದ್ದಾರೆ ಅನ್ನೋದನ್ನ ನೋಡ್ಕೊಂಬರೋಣ. ಬನ್ನಿ ಸರ್. ಈ ಮನೆಯಲ್ಲಿ ಫಸ್ಟು ಏನು ಕೊಟ್ಟಿದ್ದೀರಾ ಇಲ್ಲಿ? ಸರ್ ಇಲ್ಲಿ ವಾಟರ್ ಪ್ಯೂರಿಫೈಯರ್ ಕೊಟ್ಟಿದ್ದೀವಿ ಸರ್. ವಾಟರ್ ಪ್ಯೂರಿಫೈಯರ್? ಹೌದು. ಏನು ಎಲ್ಲೂ ಕಾಣ್ತಾನೆ ಇಲ್ಲ ವಾಟರ್ ಪ್ಯೂರಿಫೈಯರ್ ಸರ್. ಇಲ್ಲಿ ಮೇಲೆ ಕಾಣೋ ತರ ಕೊಟ್ಟಿಲ್ಲ, ಅಂಡರ್ ದ ಸಿಂಕ್ ಕೊಟ್ಟಿದ್ದೀವಿ. ಅಂಡರ್ ದ ಸಿಂಕ್? ಅಂಡರ್ ದ ಸಿಂಕ್ ಇದೆ. ಓಕೆ, ತೋರಿಸಿ ನೋಡೋಣ. ಇದು ನೋಡಿ ಸರ್. ಓಹೋ, ಅಂಡರ್ ಸಿಂಕ್ ಬರುತ್ತಾ ಇದು? ಅಂಡರ್ ಸಿಂಕ್ ವಾಟರ್ ಪ್ಯೂರಿಫೈಯರ್. ಬಟ್ ಇದು ಹೇಗೆ ಪ್ಯೂರಿಫೈ ಮಾಡುತ್ತೆ, ಹೇಗೆ ಕಳಿಸ್ಕೊಡುತ್ತೆ? ಸರ್ ಇದರಲ್ಲಿ ಒಂದು ಪ್ರೆಷರ್ ಪಂಪ್ ಅಂತ ಬರುತ್ತೆ. ಯಾವ್ದು ಸರ್ ಅದು? ತೋರಿಸಿ. ಇದು ನ್ಯೂಮ್ಯಾಟಿಕ್ ಟ್ಯಾಂಕ್ ಅಂತ ಸರ್. ಅದರಿಂದ ಪಂಪ್ ಆಗುತ್ತೆ, ಅಂದ್ರೆ ಏರ್ ಫಿಲ್ ಮಾಡಿರ್ತೀವಿ ಅದರಲ್ಲಿ. ಓಕೆ, ಆ ಏರ್ ಫಿಲ್ ಆಗಿರೋದ್ರಿಂದ ವಾಟರ್ ಪ್ರೆಷರ್ ಅನ್ನೋದು ಔಟ್ಪುಟ್ ಬರುತ್ತೆ ಸರ್. ಸೊ ಇದ್ರದ್ದು ಇಲ್ಲಿ ಮೇಲ್ಗಡೆ ಇರುತ್ತಾ? ಇದು ಮೇಲ್ಗಡೆ ಬರುತ್ತೆ ಸರ್. ಇದು ಪ್ಯೂರಿಫೈಡ್ ವಾಟರ್ ಸರ್. ಓಕೆ ಓಕೆ ಓಕೆ. ಸೊ ಇದ್ರ ಟ್ಯಾಪ್ ಈ ಥರ ಮೇಲ್ಗಡೆ ಕೊಟ್ಬಿಡ್ತೀರಾ? ಹೌದು ಸರ್. ಓಕೆ, ರೆಡಿಮೇಡ್ ಸಿಂಕ್ ಜೊತೆನೆ ಬರುತ್ತೆ ಈ ಟ್ಯಾಪ್. ನಾವು ಬಂದು SSL ಕೊಡ್ತೀವಿ ಸರ್. ನೀವು ಬೇಕಾದ್ರೆ SSL ಕೊಡ್ತೀರಾ? ಅಂಡ್ ಇಲ್ಲಿ ಕೆಳಗಡೆ ಸ್ವಲ್ಪ ಸಿಸ್ಟಮ್ ಬಗ್ಗೆ ಹೇಳಿ ನಮಗೆ. ಸರ್ ಇದು ಬಂದು ನೋವಾ ಸ್ಟಾರ್ ಅಂತ. ಇದು ಬಂದು ಅಸೆಂಬಲ್ಡ್ ಅಂಡರ್ ಸಿಂಕ್ ಸಿಸ್ಟಮ್ ಆಗಿರುತ್ತೆ ಸರ್. ಸೊ ನೀವೇ ಮಾಡಿರೋದು? ನಾವೇ ಮಾಡಿರೋದು. ನಾವು ಕಂಪ್ಲೀಟ್ ಅಸೆಂಬಲ್ಡ್ ಸಿಸ್ಟಮ್ ಇರುತ್ತೆ ಸರ್. ಯಾವುದೇ ಥರ ಡೈರೆಕ್ಟ್ ಕಂಪ್ನಿಯಿಂದ ಅಸೆಂಬಲ್ಡ್ ಬರೋದಿಲ್ಲ. ನಾವೇ ಕಸ್ಟಮರ್ ರಿಕ್ವೈರ್ಮೆಂಟ್ ಇರೋ ಥರ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಏನೇನು ಆಪ್ಷನ್ ಇದೆ ಇದರಲ್ಲಿ? ಸರ್ ಇದರಲ್ಲಿ ROUV TDS ಮತ್ತೆ ಕಾಪರ್ ಆಲ್ಕಲೈನ್ ಟೆಕ್ನಾಲಜಿ ಇದೆ ಸರ್. ಕಂಪ್ಲೀಟ್ ಟೆಕ್ನಾಲಜಿ ಇದೆ, ಪ್ರತಿಯೊಂದು ಇದೆ. ಪ್ರತಿಯೊಂದು ಇದೆ. ಎಷ್ಟು ಲೀಟರ್ ಕೆಪಾಸಿಟಿ ಇದು? ಸರ್ ಇದು ಬಂದು 7 ಲೀಟರ್ ಸ್ಟೋರೇಜ್ ಇರುತ್ತೆ. 10 ಲೀಟರ್ ಕೆಪಾಸಿಟಿ ಬರುತ್ತೆ ಸರ್. 7 ಲೀಟರ್ ಔಟ್ಪುಟ್ ಬರುತ್ತೆ. ಸ್ಟೋರೇಜ್ ನಮಗೆ 7 ಲೀಟರ್ ಸಿಗುತ್ತೆ? ಹೌದು ಸರ್. ಸರ್ ಇವಾಗ ಇದರಿಂದ ಏನೇನು ಟೆಸ್ಟ್ ಮಾಡ್ತಾ ಇದೀವಿ ನಾವು? ಸರ್ ಇದು ವಾಟರ್ದು pH ಅನ್ನೋದು ಚೆಕ್ ಮಾಡಿ ತೋರಿಸ್ತೀನಿ. ಆಲ್ಕಲೈನ್ ವಾಟರ್ದು. ಸೊ 1 ಅವರ್ಗೆ ನಮಗೆ ಲೈಕ್ 7 ಲೀಟರ್ದು ಒಂದು ಔಟ್ಪುಟ್ ಸಿಗುತ್ತೆ. ಇದೆ ಹಾಫ್ ಅನ್ ಅವರ್ಗೆ ಬರುತ್ತೆ ಸರ್. ಅರ್ಧ ಗಂಟೆಗೆ ಸಿಕ್ಬಿಡುತ್ತೆ. ಹಾಫ್ ಅನ್ ಅವರ್ಗೆ 7 ಲೀಟರ್ ಔಟ್ಪುಟ್ ಅಂತೂ ಕೊಟ್ಟೆ ಕೊಡುತ್ತೆ. ಓಕೆ, ಸೊ ಇವಾಗ ಏನೇನು ಟೆಸ್ಟ್ ಮಾಡೋಣ ಸ್ವಲ್ಪ ತೋರಿಸಿ ನಮಗೆ. ಸರ್ ನೋಡಿ, ಇದು ಪ್ಯೂರಿಫೈಡ್ ವಾಟರ್. ಈಗ ಚೆಕ್ ಮಾಡೋಣ, ಆಲ್ಕಲೈನ್ ಚೆಕ್ ಮಾಡೋಣ. ಹಾಗೆ ಟ್ಯಾಪ್ ವಾಟರ್ ಚೆಕ್ ಮಾಡೋಣ ಸರ್. ಇದು ಡೈರೆಕ್ಟ್ ಟ್ಯಾಪ್ ವಾಟರ್? ಡೈರೆಕ್ಟ್ ಟ್ಯಾಪ್ ವಾಟರ್ ಸರ್. ಇದು ಟ್ಯಾಪ್ ವಾಟರ್ ಇರುತ್ತೆ. ಇದು ಆಲ್ಕಲೈನ್ ವಾಟರ್ ಬರುತ್ತೆ. ಸರಿ. ಇದು ಆಲ್ಕಲೈನ್ ಟೆಸ್ಟಿಂಗ್ ಲಿಕ್ವಿಡ್ ಬರುತ್ತೆ ಸರ್. ಇದು ಬಂದು ಅಪ್ ಟು 10 ವರೆಗೂ ಬರುತ್ತೆ. 0 to 10 ಬರುತ್ತೆ. 3 ಇಂದ ಸ್ಟಾರ್ಟಿಂಗ್ 6 ವರೆಗೂ ಅಸಿಡಿಕ್ ಬರುತ್ತೆ ಸರ್. ಅಸಿಡಿಕ್ ಇದೆ ನೀರು ಅಂತ ನೀರಲ್ಲಿ. ಹೌದು. 7 ಬಂದು ನ್ಯೂಟ್ರಲ್, ಏನೂ ಇಲ್ಲ. ಓಕೆ. 8 to 10 ವರೆಗೂ ಬಂದು ಆಲ್ಕಲೈನ್ ವಾಟರ್ ಸರ್. ಆಲ್ಕಲೈನ್ ಅಂದ್ರೆ ಚೆನ್ನಾಗಿದೆ ಅಂತ? ಚೆನ್ನಾಗಿದೆ ಅಂತ, ಸೂಪರ್ ಆಗಿದೆ ಅಂತ. ಹೌದು ಸರ್. ಯೂಸ್ ಮಾಡ್ಬೋದು ಅಂತ. ಲೈವ್ ಟೆಸ್ಟ್ ಮಾಡಿ ತೋರಿಸ್ತೀನಿ, ಮಾಡಿ ನೋಡೋಣ. ಸೊ ಈ ಕಡೆ ಇರೋದು ಇದು ಟ್ಯಾಪ್ ವಾಟರ್ ಸರ್. ಟ್ಯಾಪ್ ವಾಟರ್ ಹಾಕಿ ಸರ್. ಇವಾಗ ನೋಡಿ 4 ಡ್ರಾಪ್ಸ್ ಹಾಕಿದ್ದೀನಿ ಅದರಲ್ಲಿ. ಇದು ಆಲ್ಕಲೈನ್ ವಾಟರ್ 4 ಡ್ರಾಪ್ಸ್ ಹಾಕ್ತೀನಿ ಸರ್. ಹಾಕಿ. ಓಕೆ, ಸೊ ಇದು ಗ್ರೀನ್ ಆಗ್ತಾ ಇದೆ. ಹೌದು. ಅದು ಬ್ಲೂ ಆಗ್ತಾ ಇದೆ. ಬ್ಲೂ ಆಗ್ತಾ ಇದೆ. ಸರಿ, ಇವಾಗ ನಿಮ್ಮ ಇದು ತೋರಿಸಿ ನಮಗೆ, ಚಾರ್ಟ್ ತೋರಿಸಿ. ಗ್ರೀನ್ ಅರ್ಥ ನ್ಯೂಟ್ರಲ್ ಆಗಿದೆ. ನ್ಯೂಟ್ರಲ್ ಅಲ್ಲಿ ಇದೆ. ಬ್ಲೂ ಅರ್ಥ ಆಲ್ಕಲೈನ್ ಆಲ್ಕಲೈನ್ ಬರುತ್ತೆ. ಸೊ ಇದು ಆಟೋಮೆಟಿಕಲಿ ಆಲ್ಕಲೈನ್ ಆಗಿ ಬಂದ್ಬಿಡುತ್ತೆ, ಕನ್ವರ್ಟ್ ಆಗುತ್ತೆ ಸರ್. ಔಟ್ಪುಟ್ ಆಲ್ಕಲೈನ್ ಇಂದ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದು ನಾನು ನಿಮ್ಗೆ ಆಫೀಸಲ್ಲಿ ತಿಳಿಸ್ಕೊಡ್ತೀನಿ. ಟೆಸ್ಟಿಂಗ್ ಇದೆ. ಓಕೆ ಓಕೆ ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಯಾವ ಟೆಸ್ಟ್ ಮಾಡ್ತಾ ಇದ್ದೀವಿ? ನೆಕ್ಸ್ಟ್ ಬಂದು ORP ಟೆಸ್ಟ್ ಮಾಡ್ತಾ ಇದೀವಿ ಸರ್. ಏನ್ ಹಂಗಂತಾರೆ ಆಕ್ಚುಲಿ? ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ. ಇದನ್ನ ನೆಗೆಟಿವ್ ಇರಬೇಕು. ನಾನು ತೋರಿಸ್ಕೊಡ್ತೀನಿ ಯಾವ ತರ ಬರುತ್ತೆ ಅನ್ನೋದು. ಇದರಲ್ಲಿ ಕೂಡ ಕಲರ್ ಚೇಂಜಸ್ ಬರುತ್ತೆ. ತೋರಿಸಿ ಏನೇನು ಬರುತ್ತೆ ಅಂತ ನೋಡಿ. ಪಾಸಿಟಿವ್ ಅಂದ್ರೆ ಬ್ಯಾಡ್ ಅಂತ ಸರ್. ನೆಗೆಟಿವ್ ಅಂದ್ರೆ ಗುಡ್ ಅಂತ. ಓಕೆ 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 ಓಕೆ. ನೋಡಿ ಕಲರ್ ಯಾವ್ದು ಬರಬೇಕು ಆಕ್ಚುಲಿ? ಇದು ಪಿಂಕ್ ಬರಬೇಕು ಸರ್. ಪಿಂಕ್ ಬಂದ್ರೆ ನೆಗೆಟಿವ್? ಹೌದು ಸರ್. ವೈಟ್ ಹಾಗೆ ಇದ್ರೇನೆ ಟ್ರಾನ್ಸ್ಪರೆಂಟ್ ಇತ್ತು ಅಂದ್ರೆ ಪಾಸಿಟಿವ್, ಅದು ಚೆನ್ನಾಗಿಲ್ಲ ಅಂತ ಸರ್. ಚೆನ್ನಾಗಿಲ್ಲ ಅಂತ. ಓಕೆ ಓಕೆ. ನೋಡಿ ಫಸ್ಟು ಟ್ಯಾಪ್ ವಾಟರ್ಗೆ ಹಾಕ್ತಾ ಇದ್ದೀನಿ ಸರ್. ಕಲರ್ ಏನು ಚೇಂಜ್ ಆಗಿಲ್ಲ, ಏನು ಚೇಂಜ್ ಆಗಿಲ್ಲ. ನಮ್ಮ ಆಲ್ಕಲೈನ್ ವಾಟರ್ಗೆ ಹಾಕ್ತೀನಿ. ಆಗ್ತಾ ಇದ್ದಂಗೆ ಪಿಂಕ್ ಆಗ್ಬಿಡ್ತು ಅಂದರೆ ನೆಗೆಟಿವ್ ORP ಸರ್. ಓ, ನೆಗೆಟಿವ್ ORP. ಹೌದು. ಬಟ್ ನೆಗೆಟಿವ್ ಅಂತಂದ್ರೆ ಒಳ್ಳೇದು. ವಾಟರ್ ಪ್ಯೂರಿಫೈರ್ ಅಲ್ಲಿ ಇದು ನೆಗೆಟಿವ್ ORP ಇದ್ರೆ ಒಳ್ಳೇದು ಸರ್. ಒಳ್ಳೇದು ಅಂತ ಹೇಳ್ತಾರೆ. ನೋಡಿ ವಾಟರ್ ಅಲ್ಲಿ ಯಾವುದೇ ತರ ಬ್ಯಾಕ್ಟೀರಿಯಾಸ್ ಇಲ್ಲ ಅಂತ. ಓ, ಬ್ಯಾಕ್ಟೀರಿಯಾಸ್ ಇಲ್ಲ ಅಂತಲ್ಲ. ಸೊ ಇದು ಈ ಟೆಸ್ಟಿಂಗ್ ಸರ್. ಸೊ ಇದು ಲೈಕ್ ಈ ವಾಟರ್ ಪ್ಯೂರಿಫೈಯರ್ಗೆ ಮೇಂಟೆನೆನ್ಸ್ ಏನೇನಿರುತ್ತೆ ಸರ್? ಸರ್ ಈ ವಾಟರ್ ಪ್ಯೂರಿಫೈಯರ್ಗೆ 3500 rupees ಮೇಂಟೆನೆನ್ಸ್ ಬರುತ್ತೆ ಪ್ರತಿ ವರ್ಷ. 1 ಇಯರ್ ಇಂದ 1.5 year ವರೆಗೂ ಲೈಫ್ ಬರುತ್ತೆ. ಸರಿ. ಆಲ್ಕಲೈನ್ ಫಿಲ್ಟರ್ 2 years ಬರುತ್ತೆ ಸರ್. ಸೊ ಇದು ಫಿಟ್ಟಿಂಗ್ಸ್ ಎಲ್ಲ ನೀವೇ ಮಾಡ್ಕೊಡ್ತೀರಾ ಕಂಪ್ಲೀಟ್ ಆಗಿ? ಬೆಲೆಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಅಂಡರ್ ಸಿಂಕ್ ಬಂದು 16.5 ಇದೆ ಸರ್. 16.5. ಹದಿನಾರೂವರೆ. ಇದಕ್ಕೆ ಗ್ಯಾರಂಟಿ ವಾರಂಟಿ ಇದೆಯಾ? ಕಂಪ್ಲೀಟ್ 2 year ವಾರಂಟಿ ಇರುತ್ತೆ ಸರ್ ಸಿಸ್ಟಮ್ಗೆ ನಿಮ್ಮ ಕಡೆಯಿಂದ. ಹೌದು.
ಸೊ ಫಿಲ್ಟ್ರಿಗೆ ಎಷ್ಟು ಚಾರ್ಜಸ್ ಆಗುತ್ತೆ ಸರ್ ಇದಕ್ಕೆ? ಸೇಮ್ 3.5 ಆಗುತ್ತೆ. 3.5 ನೀವೇ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. 2 ವರ್ಷದ ನಂತರ ಹೌದು. ಆಮೇಲೆ ಮಾಡಿಸ್ಕೊಬೇಕು. ಸೊ ಓಕೆ ವೀಕ್ಷಕರೇ ನೋಡ್ಬೋದು, ಒಂದು ಒಳ್ಳೆ ಟೆಸ್ಟಿಂಗನ್ನು ಮಾಡಿದ್ದಾರೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಅನ್ಕೊತೀನಿ. ಸೊ ಒಂದು ಮನೆಯಲ್ಲಿ ಲೈಕ್ ವಾಟರ್ ಪ್ಯೂರಿಫೈಯರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್, ಏನು ಹೇಳ್ತೀರಾ ಇದ್ರ ಬಗ್ಗೆ? ಸೊ ವಾಟರ್ ಪ್ಯೂರಿಫೈಯರ್ ಬಂದು ಪ್ರತಿಯೊಂದು ಮನೆಯಲ್ಲೂ ಇದ್ದೇ ಇರುತ್ತೆ, ಇವಾಗ ಬೇಕೇ ಬೇಕು. ಯಾಕೆಂದ್ರೆ ಔಟ್ ಸೈಡ್ ಹೋಗಿ ತೊಗೊಂಬರೋದಕ್ಕಾಗಲ್ಲ. ಹೌದು. ಈಗ 5 ರೂಪೀಸ್ ಕ್ಯಾನ್ ಸಿಗುತ್ತೆ, ಬಟ್ ಗುಡ್ ಕ್ವಾಲಿಟಿ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದರಲ್ಲೂ ಕ್ವಾಲಿಟಿಗೆ ಶೋರ್ ಇಲ್ಲ. ಅದರಿಂದ ವಾಟರ್ ಪ್ಯೂರಿಫೈಯರ್ ಇತ್ತು ಅಂದ್ರೆ ನಾವು ಲೈವ್ ಟೆಸ್ಟ್ ಮಾಡ್ಕೊಬೋದು, ನಮ್ಗೆ ಯಾವ ಥರ ವಾಟರ್ ಬೇಕು ಅನ್ನೋದು ನಾವು ಸೆಲೆಕ್ಟ್ ಮಾಡ್ಕೊಂಡು ತೊಗೊಬೋದು ಸರ್. ಸರ್ ಕೆಳಗಡೆ ಇನ್ನೇನು ಏನು ಮಾಡಿದ್ದೀರಾ ಇಲ್ಲಿ? ಸರ್ ಇದರಲ್ಲಿ ಬಂದು ಸಬ್ಮರ್ಸಿಬಲ್ ಪಂಪ್ ಕೊಟ್ಟಿದ್ದೀವಿ, 1.5 HP ಕ್ರಾಂಪ್ಟನ್ ಸೀಟ್ ಇದು ಸರ್. 1.5 HP 1.5 HP ಸರ್. ಓಕೆ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಹಾಂ ಸರ್. ಓಕೆ ಓಕೆ, ಆಮೇಲೆ ಇನ್ನೇನು ಮಾಡಿದ್ದೀರಾ ಹಾಗೆ? ಸೊ ವಾಟರ್ ಲೆವೆಲ್ ಕಂಟ್ರೋಲರ್ ಕೊಟ್ಟಿದ್ದೀವಿ. ವಾಟರ್ ಲೆವೆಲ್ ಕಂಟ್ರೋಲರ್, ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್ ಕೊಟ್ಟಿದ್ದೀವಿ. ಅದು ಇನ್ಸೈಡ್ ಇದೆ, ಒಳಗಡೆ ಇರುತ್ತೆ. ಹೌದು ಸರ್. ಓಕೆ ಸರ್, ಇದು ಪಂಪು ಎಷ್ಟು ರೇಟಿಂದ ಸ್ಟಾರ್ಟ್ ಆಗುತ್ತೆ? ಇದು 1.5 HP ಬಂದು ನಿಮಗೆ 22 ಇಂದ ಸಿಗುತ್ತೆ ಸರ್. 22,000. 22,000ದಿಂದ ಸಿಗುತ್ತೆ. ವಾರಂಟಿ ಸೇಮ್ 1 ಇಯರ್ ಸರ್. 1 ಇಯರ್ ವಾರಂಟಿ. ಹೌದು. ಆ್ಯಂಡ್ ವಾಟರ್ ಲೆವೆಲ್ ಕಂಟ್ರೋಲರ್ ಯಾವ ರೇಟಲ್ಲಿ ಕೊಡ್ತಾ ಇದ್ದಾರೆ? ಅದು 3.5 ಇಂದ ಇದೆ. 3,500. ಹೌದು ಸರ್. ಎಷ್ಟು ಫ್ಲೋರ್ಗೆ ಎಷ್ಟು ಅಂತ ಏನಾದರೂ ಚಾರ್ಜಸ್ ಇರುತ್ತಾ? ಅದು ವೈರಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಕಂಟ್ರೋಲರ್ ಬಂದು 3.5 ಇರುತ್ತೆ. ಓಕೆ. ಎಷ್ಟು ಫ್ಲೋರ್ ಇದೆ ಅದ್ರ ಮೇಲೆ ಮೀಟರ್ ಮೇಲೆ ವೈರಿಂಗ್ ಕೇಬಲ್ ತಗೊಂತೀವಿ. ಹಾಂ. ವಾಟರ್ ಲೆವೆಲ್ ಕಂಟ್ರೋಲರ್ಗೂ ಈ ಥರ ವಾರಂಟಿ ಏನಾದರೂ ಇರುತ್ತೆ ಸರ್? 1 ಇಯರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಸಿಗುತ್ತೆ ಸರ್. ಪೀಸ್ ಟು ಪೀಸ್ ರಿಪ್ಲೇಸ್. ಹೌದು. ಆಮೇಲೆ ಏನಾದರೂ ನಿಮ್ಮ ಕಡೆಯಿಂದ AMC ಏನಾದರೂ ಕೊಡ್ತಾರೆ? ಸರ್ವಿಸ್ ಇರುತ್ತೆ, ಎಲ್ಲದಕ್ಕೂ ಸರ್ವಿಸ್ ಇರುತ್ತೆ. ಹೌದು ಸರ್. ಓಕೆ. ಸೊ ಕೆಳಗಡೆ ನಾವು ವಾಟರ್ ಪ್ಯೂರಿಫೈಯರ್ ನೋಡಿದ್ವಿ, ಸಂಪ್ ನೋಡಿದ್ವಿ, ಆ್ಯಂಡ್ ವಾಟರ್ ಲೆವೆಲ್ ಕಂಟ್ರೋಲರ್ ನೋಡಿದ್ವಿ. ಸೊ ಮೇಲ್ಗಡೆ ಏನೇನು ಮಾಡಿದ್ದೀರಾ ಇವಾಗ? ಸರ್ ಹೀಟ್ ಪಂಪ್ ಇದೆ, ಸ್ಯಾಂಡ್ ಆ್ಯಂಡ್ ಕಾರ್ಬನ್ ಫಿಲ್ಟರ್ ಇದೆ, ಸಾಫ್ಟ್ನರ್ ಇದೆ, ಪ್ರೆಷರ್ ಪಂಪ್ ಇದೆ ಸರ್. ನೋಡ್ಕೊಂಬಂದ್ಬಿಡೋಣ? ಹಾಂ ಸರ್, ಬನ್ನಿ ಸರ್. ಓಕೆ ಸರ್, ಇವಾಗ ಕೆಳಗಡೆ ಅಂಡರ್ಸಿಂಗ್ ಸ್ಟೋರೇಜ್ ಇದು ನೋಡಿದ್ವಿ, ಹೌದು. ವಾಟರ್ ಪ್ಯೂರಿಫೈಯರ್ ನೋಡಿದ್ವಿ, ಸಂಪ್ ಬಗ್ಗೆ ಹೇಳಿದ್ರಿ ನಮಗೆ, ಇದು ಸಂಪಲ್ಲಿ ಮೋಟರ್ ಬಗ್ಗೆ ಹೇಳಿದ್ರಿ. ಸೊ ಟಾಪ್ ರೂಪಲ್ಲಿ ಇಲ್ಲೇನೇನು ತೋರಿಸ್ತಾ ಇದ್ದಾರೆ ಸರ್ ಇಲ್ಲಿ? ಸರ್ ಇಲ್ಲಿ ಬಂದು ರ್ಯಾಕ್ ಹೋಲ್ಡ್ದು ಹೀಟ್ ಪಂಪ್ ಕೊಟ್ಟಿದ್ದೀವಿ ಸರ್. 300 ಲೀಟರ್ ಕೆಪಾಸಿಟಿದು. ಬಿಸಿ ನೀರಿಗೋಸ್ಕರ. ಇದರಿಂದ ಬಿಸಿ ನೀರು ಬರುತ್ತೆ? ಬಿಸಿ ನೀರು ಬರುತ್ತೆ. ಹೇಗೆ ವರ್ಕ್ ಆಗುತ್ತೆ ಇದು ಆ್ಯಕ್ಚುಲಿ? ಸರ್ ಇದು ಬಂದು ಗಾಳಿಯಿಂದ ವರ್ಕ್ ಆಗುತ್ತೆ ಸರ್. ಸರಿ. ಲೈಕ್ ಪವರ್ ಬೇಕು, ಗಾಳಿಯಿಂದ ವರ್ಕ್ ಆಗುತ್ತೆ. ಲೈಕ್ AC ಏನು ವರ್ಕ್ ಆಗುತ್ತೋ ಅದಕ್ಕೆ ಆಪೋಸಿಟ್ ಸರ್. ಓ, ಅದ್ರ ಉಲ್ಟಾ ಸರ್. ಅದು ಕೂಲಿಂಗ್ ಬರುತ್ತೆ, ಇದು ಹೀಟ್ ಪ್ರೊವೈಡ್ ಮಾಡುತ್ತೆ. ಹೀಟ್ ಪ್ರೊವೈಡ್ ಮಾಡುತ್ತಾ? ಹಾಂ ಸರ್. ಸೊ ರ್ಯಾಕೋಲ್ಡ್ ಕಂಪ್ನಿ ಅವರು? ರ್ಯಾಕೋಲ್ಡ್ ಕಂಪ್ನಿದು ಸರ್. ಎಷ್ಟು ಲೀಟರ್ ಕೆಪಾಸಿಟಿ ಇದು? 300 ಲೀಟರ್ ಸರ್. 300 ಲೀಟರ್? ಹೌದು ಸರ್. ಸೊ 300 ಲೀಟರ್ ವಾಟರ್ ಬಿಸಿ ಆಗೋದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಸರ್ ಇದು? ಸೊ ಒಂದು 2 ಅವರ್ಸ್ ಅಲ್ಲಿ ಬಿಸಿ ಆಗೋಗುತ್ತೆ. ಓನ್ಲಿ 2 ಅವರ್ಗೆ? ಹೌದು ಸರ್. 62 ಡಿಗ್ರಿ ಟೆಂಪರೇಚರ್ ವರೆಗೂ ಬರುತ್ತೆ ಇದು. ಹಾಂ. ಸೊ ಅಷ್ಟು ಬೇಗ ಹೀಟ್ ಆಗಿಬಿಡುತ್ತೆ? ಆಗುತ್ತೆ ಸರ್. ಓಕೆ. ಇದರಲ್ಲಿ ಮಿನಿಮಮ್ ಎಷ್ಟು ಲೀಟರ್ ಕೆಪಾಸಿಟಿ ಸಿಗುತ್ತೆ, ಮ್ಯಾಕ್ಸಿಮಮ್ ಎಷ್ಟು ಲೀಟರ್ ಕೆಪಾಸಿಟಿ? 200 300 ಎರಡು ಆಪ್ಷನ್ ಇದೆ ಸರ್. ಎರಡೇ ಆಪ್ಷನ್ ಇರೋದು. ಇದಕ್ಕೆ ಮೇಂಟೆನೆನ್ಸ್ ಅಂತ ಏನಿರುತ್ತೆ ಸರ್? ಸರ್ ಇದರಲ್ಲಿ ಮೇಂಟೆನೆನ್ಸ್ ಏನು ಇರೋದಿಲ್ಲ. ಏನೋ ಗ್ಯಾಸ್ ಏನಾದ್ರು ಖಾಲಿ ಆದಾಗ ಗ್ಯಾಸ್ ಫಿಲ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ ಸರ್. ಇದಕ್ಕೂ ಗ್ಯಾಸ್ ಇರುತ್ತಾ? ಹೌದು ಸರ್. ಓಕೆ. ಆ್ಯಂಡ್ ಇದಕ್ಕೆ ಪವರ್ ಕನೆಕ್ಷನ್ ಬೇಕು? ಪವರ್ ಕನೆಕ್ಷನ್ ಬೇಕು. ಆ್ಯಂಡ್ ಎಷ್ಟು ಯೂನಿಟ್ ಖರ್ಚಾಗುತ್ತೆ ಇದು ಒಂದು 200 ಲೀಟರ್ ಬಿಸಿ ಮಾಡೋದಕ್ಕೆ? ಬಂದು ನೀವು 200 ಲೀಟರ್ ಇದು ಮಾಡೋದಕ್ಕೆ ಒಂದು 6 ಯೂನಿಟ್ಸ್ ಕ್ಲಿಯರ್ ಆಗುತ್ತೆ ಸರ್. 6 ಯೂನಿಟ್? 6 ಯೂನಿಟ್ ಅಲ್ಲಿ ಫುಲ್ಲಿ ಬಿಸಿ ಆಗುತ್ತೆ ನೀರು. ಬೇಕಾಗುತ್ತೆ. ಹತ್ರ 50 ರೂಪಾಯಿ ಖರ್ಚು ಮಾಡ್ಬೇಕು ನಾವು, ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತೀರಾ ಸರ್. ನೀವು ಗೀಸರಿಗೆ ಕಂಪೇರ್ ಮಾಡಿದ್ರೆ 10 ಗೀಸರ್ ವರ್ಕ್ ಮಾಡೋದು ಇದು ಒಂದು ಹೀಟ್ರಲ್ಲಿ ವರ್ಕ್ ಆಗುತ್ತೆ. ಕರೆಕ್ಟ್ ಸರ್. ಒಂದು 20 ಲೀಟರ್ ಇರುತ್ತೆ ಮ್ಯಾಕ್ಸ್ ಅಂದ್ರೆ. ಹೌದು. ಇದು 200 ಲೀಟರ್ ಬಂತಲ್ಲ ಸರ್? 300 ಲೀಟರ್ ಬರುತ್ತೆ. ಆಮೇಲೆ ಈ ಗಾಳಿ ಇಲ್ಲಪ್ಪ ಹೊರಗಡೆ ಅವಾಗ? ಹೌದು, ಪವರ್ ಇಂದ ವರ್ಕ್ ಆಗುತ್ತೆ ಸರ್. ಸೊ ಗಾಳಿ ಲೈಕ್ ಇರೋ ಗಾಳಿನೇ ತಗೊಂತಾರೆ? ನಾರ್ಮಲ್ ಗಾಳಿಯಿಂದ ತಗೊಂಡು ಅದ್ರ ಇರೋ ಟೆಂಪರೇಚರ್ ಇಂದ ವರ್ಕ್ ಆಗುತ್ತೆ ಸರ್. ಆ ತರ ವರ್ಕ್ ಮಾಡುವಂಥದ್ದು. ಸೊ ಬೇಸಿಕಲಿ ಇದು ಏರ್ ಇಂದಾನೆ ವರ್ಕ್ ಆಗುತ್ತೆ ಸರ್. ಓಕೆ. ಆ್ಯಂಡ್ ಇದ್ರ ಡೈಮೆನ್ಷನ್ ಎಷ್ಟಿರುತ್ತೆ ಸರ್ ಇದು? ಸೊ ಇದು ಅಗಲ ಬಂದು ನಿಮಗೆ 3 ಫೀಟ್ ವರೆಗೂ ಬರುತ್ತೆ. ಹೈಟ್ ಬಂದು 5 ಫೀಟ್ ಬರುತ್ತೆ ಸರ್. 5 ಅಡಿ ಬರುತ್ತೆ. ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಆಕ್ಚುಲಿ? ಸರ್ ಇದು ಆಕ್ಚುಲಿ ಬಂದು 1,25,000 ಇಂದ 1,45,000 ವರೆಗೂ ಸಿಗುತ್ತೆ ಸರ್. ಓಕೆ. ಇದಕ್ಕೆ ಗ್ಯಾರಂಟಿ ವಾರಂಟಿ ಅಂತ ಏನಾದರೂ ಇರುತ್ತೆ? 1 ಇಯರ್ ಕಂಪ್ಲೀಟ್ ಸಿಸ್ಟಮ್ ವಾರಂಟಿ ಇರುತ್ತೆ ಸರ್. ರ್ಯಾಕೋಲ್ಡ್ ಅವರೇ ಕೊಡ್ತಾರೆ? ಹೌದು. ಟ್ಯಾಂಕ್ಗೆ ಬಂದು 5 ಇಯರ್ಸ್ ಇರುತ್ತೆ. ಹಾಂ. ಸೊ ಇದ್ರ ಇನ್ಸ್ಟಾಲೇಷನ್ ಎಲ್ಲ ನೀವೇ ನೋಡ್ಕೊಂತೀರಾ? ಹೌದು ಸರ್. ಯಾರು ಬೇಕಾದ್ರೆ ಆರ್ಡರ್ ಮಾಡ್ಬೋದು. ನೀವು ಯಾರಿಗೆ ಸಜೆಸ್ಟ್ ಮಾಡ್ತೀರಾ ಇದನ್ನ? ಸರ್ ಈಗ ಸೋಲಾರ್ ಬೇಡ ಅಂತ ಇರ್ತಾರೆ ಅನ್ನೋರೆಲ್ಲ ಈಗ ಲೇಟೆಸ್ಟ್ ಟೆಕ್ನಾಲಜಿ ಬಂದು ಹೀಟ್ ಪಂಪ್ ಸರ್. ಇದೇನಾ ಇವಾಗ? ಇದೇನೆ ಸರ್. ಇದು ಗ್ಯಾರಂಟಿ ಇರಲ್ಲ ಯಾವುದು, ಲೈಕ್ ಸೋಲಾರ್ದು ಗ್ಯಾರಂಟಿ ಇಲ್ಲ, ಯಾವಾಗ ಟ್ಯೂಬ್ ಹೋಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಆಮೇಲೆ ಇದು ಸರ್ ತುಂಬಾ ಕ್ಲೌಡಿ ಇದ್ರೆ ಜಾಸ್ತಿ ಬರೋದು ಇಲ್ಲ. ಹೌದು ಸರ್. ಇದಕ್ಕೆ ಕ್ಲೌಡ್ ಗ್ಯೂಡ್ ಏನು ಸಂಬಂಧ ಇಲ್ವಾ? ಏನಿಲ್ಲ ಸರ್. ಸೊ ಬಿಸಿ ಆಗ್ತಾನೆ ಇರುತ್ತೆ? ಆಗ್ತಾ ಇರುತ್ತೆ. ಕರೆಂಟ್ ಇದಾಗಲಿಲ್ಲ? ಹೌದು. ಓಕೆ, ಸೂಪರ್ ಸರ್. ಇದರಿಂದ ನೆಕ್ಸ್ಟ್ ಏನು ನೋಡ್ತಾ ಇದೀವಿ? ವಾಟರ್ ಸ್ಯಾಂಡ್ ಫಿಲ್ಟರ್ ಅಂಡ್ ಸಾಫ್ಟ್ನರ್ ಕೊಟ್ಟಿದ್ದೀವಿ. ಇದರ ಸ್ಯಾಂಡ್ ಫಿಲ್ಟರ್ ಯಾವುದು, ಸಾಫ್ಟ್ನರ್? ಇದು ಬಂದು ಫಸ್ಟ್ ಸ್ಯಾಂಡ್ ಫಿಲ್ಟರ್ ಬರುತ್ತೆ. ಸರಿ. ಸ್ಯಾಂಡ್ ಫಿಲ್ಟರ್ ಇಂದ ಸಾಫ್ಟ್ನರ್ ಬರುತ್ತೆ ಸರ್. ಇದು ಡ್ಯುಯಲ್ ಮೀಡಿಯಾ ಅಂತ, ಸ್ಯಾಂಡ್ ಅಂಡ್ ಕಾರ್ಬನ್ ಎರಡು ಬರುತ್ತೆ ಇದರಲ್ಲಿ. ಹೌದು. ಎಷ್ಟು ಲೀಟರ್ ಕೆಪಾಸಿಟಿ ಇದೆ? ಇದು 100 ಲೀಟರ್ ಕೆಪಾಸಿಟಿ, ಟೋಟಲ್ 200 ಬರುತ್ತೆ. ಏನು ಮಾಡುತ್ತೆ ಇದು ಸ್ವಲ್ಪ ಹೇಳಿ ನಮಗೆ. ಸ್ಯಾಂಡ್ ಫಿಲ್ಟರ್ ಅಲ್ಲಿ ಬಂದು ಡಸ್ಟ್, ಸ್ಮೆಲ್ಲು, ಕಲರ್ ಅನ್ನೋದು ಅವಾಯ್ಡ್ ಆಗುತ್ತೆ ಸರ್. ಮನೆ ನೀರಲ್ಲಿ. ಓಕೆ. ಏನೇ ಬೋರ್ ವಾಟರ್ ಯಾವುದೇ ತರ ಇದ್ರೂ ಡಸ್ಟ್ ಇದ್ರೂ ಅದೆಲ್ಲ ಕ್ಲಿಯರ್ ಆಗುತ್ತೆ ಸ್ಯಾಂಡ್ ಫಿಲ್ಟರ್ ಅಲ್ಲಿ. ಸಾಫ್ಟ್ನರ್ ಅಲ್ಲಿ ಫ್ಲೋರೈಡ್ ನ ಅವಾಯ್ಡ್ ಮಾಡುತ್ತೆ ಸರ್. ಏನ್ ಹಂಗಂದ್ರೆ?
ಸುಣ್ಣದ ಅಂಶ ಇರುತ್ತೆ. ಈಗ ಟ್ಯಾಪ್ಸ್ ಎಲ್ಲ ಬ್ಲಾಕೇಜ್ ಆಗ್ತಾ ಇರುತ್ತೆ, ಹೌದು, ಏರ್ ಫಾಲ್ ಆಗ್ತಾ ಇರುತ್ತೆ. ಈಗ ಡಿಶ್ ವಾಶ್ ಮಾಡಿದಾಗೆಲ್ಲ ವೈಟ್ ಸ್ಕೇಲ್ ತರ ಬರ್ತಾ ಇರುತ್ತೆ, ಸ್ಕೇಲಿಂಗ್ ಆಗುತ್ತೆ, ಸ್ಕೇಲಿಂಗ್ ಆಗುತ್ತೆ. ಅದೆಲ್ಲ 100% ಕ್ಲಿಯರ್ ಆಗುತ್ತೆ. ಓಕೆ. ಈಗ ವಾಶ್ ಬೇಷನ್ ಅದರಲ್ಲೆಲ್ಲ ಬಂದು ವೈಟ್ ಸ್ಕೇಲಿಂಗ್ ಫಾರ್ಮ್ಯಾಟ್ ಆಗ್ತಾ ಇರುತ್ತೆ, ಹೌದು ಹೌದು ಟೈಲ್ಸ್ ಎಲ್ಲ ರೆಡಿಶ್ ಆಗ್ತಾ ಇರುತ್ತೆ, ಹೌದು ಹೌದು. ಅದೆಲ್ಲ ಕ್ಲಿಯರ್ ಆಗುತ್ತೆ ಸರ್. ತುಂಬಾ ಜನರಿಗೆ ಕೂದಲೆಲ್ಲ ಉದುರೋ ಸಾಧ್ಯತೆಗಳು 100% ಇದೆ ಸರ್. ಅದಕ್ಕೆಲ್ಲ ಇದೇ ಕಾರಣ. ಹೌದು. ಉತ್ತರ ಕರ್ನಾಟಕದ ಕಡೆ ತುಂಬಾ ನೀವು ಅವ್ರಿಗೆ ಅಲ್ಲಲ್ಲೆಲ್ಲ ಯೆಲ್ಲೋ ಕಲರ್ ಆಗೋಗುತ್ತೆ, ಅದು ಫ್ಲೋರೈಡ್ ವಾಟರ್ ಇಂದ ಆಗುತ್ತೆ, ಹಾರ್ಡ್ ವಾಟರ್ ಇಂದ ಆಗೋದು ಸರ್. ಅದನ್ನ ಸಾಫ್ಟ್ ಮಾಡುತ್ತಾ ಇದು 100% ಸಾಫ್ಟ್ ಆಗುತ್ತೆ ಸರ್. ಸೊ ಪರ್ ಅವರ್ ಎಷ್ಟು ಲೀಟರ್ ಅನ್ನ ಪ್ರೊಸೆಸ್ ಮಾಡ್ತಾ ಇರುತ್ತೆ ಸರ್? ಇದು ಪರ್ ಟೈಮ್ 5000 ಲೀಟರ್ ಪ್ರೊವೈಡ್ ಮಾಡ್ಬೋದು ಸರ್. 5000 ಲೀಟರ್. ಓಕೆ. ಸೊ ಇದು ಎಷ್ಟು ಕೆಪಾಸಿಟಿಯಿಂದ ಅವೈಲೇಬಲ್ ಇದೆ ನಿಮ್ಮ ಹತ್ರ? ಸರ್ ಸ್ಟಾರ್ಟಿಂಗ್ ಇದು ನಮ್ಮಲ್ಲಿ ಬಂದು 75 ಸಿಗುತ್ತೆ, ಬಟ್ ನಾವು ರೆಕಮೆಂಡ್ ಮಾಡೋದು 100 ಲೀಟರ್ ಇಂದ ಸರ್. 100 ಓಕೆನಾ? 100 ಇಂದ ಅಪ್ ಟು 500 ವರೆಗೂ ಸಿಗುತ್ತೆ. ಸೊ ಇದು 100 ಇದು? ಹೌದು ಸರ್. ಸೈಜ್ ಏನಿದೆ ಇದ್ರದ್ದು? ಸರ್ ಇದು ಬಂದು 1354 ಅಂತ. 1354 ಅಂತ ಸೈಜ್ ಬರುತ್ತೆ ಇದು. ಹೌದು ಸರ್. ಓಕೆ. ಅಂಡ್ ಇದಕ್ಕೆ ಕರೆಂಟ್ ಏನಾದರೂ ಬೇಕಾ? ಇಲ್ಲ ಸರ್, ಇದು ಮ್ಯಾನುವಲ್ ಕೊಡ್ತೀವಿ ನಾವು. ಏನು ಬೇಡ? ಏನು ಬೇಕಿಲ್ಲ. ಇದರಲ್ಲಿ ಆಟೋಮೆಟಿಕ್ ಕೂಡ ಬರುತ್ತೆ. ಓಕೆ. ಆಟೋಮೆಟಿಕ್ ಬೇಕಂದ್ರೆ ಪವರ್ ಬರುತ್ತೆ ಸರ್. ಆಟೋಮೆಟಿಕ್ ಬೇಕಂದ್ರೆ ಪವರ್ ಬರುತ್ತೆ, ಪವರ್ ಬೇಕಾದಕ್ಕೆ. ಮ್ಯಾನುವಲ್ ಬೇಕಾದ್ರೆ ಪವರ್ ಬೇಡ. ಏನು ಡಿಫ್ರೆನ್ಸ್ ಮ್ಯಾನುವಲ್ಗೂ ಆಟೋಮೆಟಿಕ್? ಸರ್ ಆಟೋಮೆಟಿಕ್ ಮ್ಯಾನುವಲ್ಗೆ ಡಿಫ್ರೆನ್ಸ್ ಏನು ಅಂದ್ರೆ, ಆಟೋಮೆಟಿಕ್ ರೀಜನರೇಷನ್ ತಗೊಳುತ್ತೆ. ಅಂದ್ರೆ 20 days ಇಂದ 30 days ಒಂದ್ಸರಿ, ಡಿಪೆಂಡ್ಸ್ ಕನ್ಸಂಪ್ಷನ್ ಮೇಲೆ ನಾವು ರೀಜನರೇಷನ್ ಬ್ಯಾಕ್ ವಾಶ್ ಮಾಡಬೇಕಾಗುತ್ತೆ. ಮೇಂಟೆನೆನ್ಸ್ ಮಾಡಬೇಕು ಎವ್ರಿ 20 days ಇಂದ 30 days ಒಂದ್ಸರಿ, ತಿಂಗಳಿಗೆ ಒಂದ್ಸತಿ ಒಂದ್ಸರಿ. ಅದು ಬಂದು ಮ್ಯಾನ್ ಪವರೇ ಮಾಡಬೇಕಾಗುತ್ತೆ. ಸರಿ. ಮ್ಯಾನುವಲ್ ಅಲ್ಲಿ ಬಂದು ಮಾಡ್ಬೇಕು ಅಂದ್ರೆ ಇದು ಬ್ಯಾಕ್ ವಾಶ್, ಇದರಲ್ಲಿ ಫ್ಲೋರೈಡ್ ಎಲ್ಲ ಅವಾಯ್ಡ್ ಆಗಿರುತ್ತಲ್ಲ, ಅದನ್ನ ಸಾಲ್ಟ್ ವಾಟರ್ ಕೊಟ್ಬಿಟ್ಟು ನಾವು ರಿಟರ್ನ್ ತೆಗಿಬೇಕದನ್ನ. ಹೌದು. ಓಕೆ. ಅದರಿಂದ ನಾವು ಬಂದ್ ಮಾಡಬೇಕಾಗುತ್ತೆ. ಅದೇ ಆಟೋಮೆಟಿಕ್ ಆದ್ರೆ ನಾವು ಸಾಲ್ಟ್ ಮುಂಚೆನೆ ಹಾಕಿಟ್ರಿ ಅಂದ್ರೆ ಅದರಿಂದ ಏನಾಗುತ್ತೆ, ಆಟೋಮೆಟಿಕ್ ಟೈಮಿಂಗ್ಸ್ ಪ್ರಕಾರ ಮೋಟರ್ ಅನ್ನೋದಾಗ ಬ್ಯಾಕ್ ವಾಶ್ ಆಗುತ್ತೆ, ರೀಜನರೇಷನ್ ತಗೊಳ್ತಾ ಇರುತ್ತೆ. ಅದೇ ಮಾಡ್ಕೊಂತ ಇರುತ್ತೆ, ಅದೇ ತಗೊಳುತ್ತೆ. ಸಾಲ್ಟ್ ಹಾಕ್ತಾ ಇದ್ರೆ ಆಯ್ತು. ಸಾಲ್ಟ್ ಬಂದು ನಾವು ಹಾಕ್ಲೇಬೇಕು. ಇದಕ್ಕೂ ಸಾಲ್ಟ್ ಹಾಕ್ಬೇಕಾ? ಎರಡಕ್ಕೂ ಹಾಕ್ಬೇಕು ಸರ್. ಎಷ್ಟು ಸಾಲ್ಟ್ ಹಾಕ್ಬೇಕು 100 ಲೀಟರ್ಗೆ? ಸರ್ 100 ಲೀಟರ್ ಸಾಫ್ಟ್ನರ್ಗೆ ಸ್ಟಾರ್ಟಿಂಗ್ 8 kg ಇಂದ ಹಾಕ್ಬೇಕು ಸರ್. ಪ್ರತಿ ಮಂತ್ 8 kg ಹಾಕ್ಬೇಕಾ? ಹೌದು ಸರ್, ಹಾಕ್ತಾನೆ ಇರ್ಬೇಕಾಗುತ್ತೆ. ಒನ್ ಟೈಮ್ ರೀಜನರೇಷನ್ಗೆ 8 kg ಇಂದ ಹಾಕ್ಬೇಕಾಗುತ್ತೆ. ಓಕೆ ಓಕೆ ಓಕೆ. ಇದು ಕಲ್ಲುಪ್ಪು ಅಂತ ಹೇಳ್ತಾರೆ, ಅದು ಹಾಕ್ಬೇಕಾ? ಪುಡಿ? ಆಕ್ಚುಲಿ ಸಾಫ್ಟ್ನರ್ಗೆ ಅಂತಾನೆ ಒಂದು ಸಾಲ್ಟ್ ಟ್ಯಾಬ್ಲೆಟ್ಸ್ ಬರುತ್ತೆ. ಸರಿ. ಅದಾದ್ರೂ ಯೂಸ್ ಮಾಡಬಹುದು, ಇಲ್ಲ ರಾಕ್ ಸಾಲ್ಟ್ ಬೇಕಾದ್ರೆ ಯೂಸ್ ಮಾಡಬಹುದು. ರಾಕ್ ಸಾಲ್ಟ್ ಬೇಕಾದ್ರೆ ಯೂಸ್ ಮಾಡಬಹುದು. ಸೂಪರ್. ಇದರ ಬೆಲೆಗಳು ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಸರ್ ಇದರಲ್ಲಿ ಬಂದು ಸ್ಟಾರ್ಟಿಂಗ್ ಸ್ಯಾಂಡ್ ಫಿಲ್ಟರ್ ಬಂದು 14,000 ಇಂದ ಇದೆ. ಸಾಫ್ಟ್ನರ್ ಬಂದು 35,000 ಇಂದ ಸಿಗುತ್ತೆ ಸರ್. ಸಿಗುತ್ತೆ. ಅಂಡ್ ಇದ್ರ ಪ್ಲಂಬಿಂಗ್ ಇನ್ಸ್ಟಾಲೇಷನ್ ಎಲ್ಲ ನೀವೇ ಮಾಡ್ಕೊಡ್ತೀರಾ? ಇನ್ಸ್ಟಾಲೇಷನ್ ಟ್ರಾನ್ಸ್ಪೋರ್ಟೇಷನ್ ನಮ್ದೇ ಇರುತ್ತೆ ಸರ್. ಪ್ಲಂಬಿಂಗ್ ಮೆಟೀರಿಯಲ್ ಮಾತ್ರ ಡಿಪೆಂಡ್ ಸೈಟ್ ಮೆಜರ್ಮೆಂಟ್ ಮೇಲೆ ಮೆಟೀರಿಯಲ್ ಕೊಡಿಸ್ಬೇಕು. ಮೆಟೀರಿಯಲ್ ಕೊಡಿಸಿದ್ರೆ ನೀವು ಮಾಡ್ಕೊಡ್ತೀವಿ. ಕನೆಕ್ಷನ್ ಎಲ್ಲ ನೀವೇ ಮಾಡಿರೋದಾ? ಹೌದು ಸರ್. ಓಕೆ ಓಕೆ ಓಕೆ. ಅಂಡ್ ಇದನ್ನ ಯಾವ ಟೈಮಲ್ಲಿ ಹಾಕಬೇಕು ನಿಮ್ಮ ಪ್ರಕಾರ, ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ? ಸರ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಮಾಡಬೇಕಾಗುತ್ತೆ ಸರ್. ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಕಸ್ಟಮರ್ ಶಿಫ್ಟ್ ಆಗೋ ಟೈಮಲ್ಲಿ ಮಾಡ್ಕೋಬೇಕು ಅಂತ ಹೇಳ್ತೀರಾ. ಸೂಪರ್. ಬನ್ನಿ ಸರ್, ಇನ್ನೇನು ಮಾಡಿದ್ದೀರಾ ಈ ಮನೆಯಲ್ಲಿ? ಇಲ್ಲಿಗೆ ಬಂದು ಒಂದು ಪ್ರೆಷರ್ ಪಂಪ್ ಸಪ್ಲೈ ಕೊಟ್ಟಿದ್ದೀವಿ ಸರ್. ಕ್ರಾಂಪ್ಟನ್ CG ಇದು 1 HP ಇದು ಪ್ರೆಷರ್ ಪಂಪ್ ಕೊಟ್ಟಿದ್ದೀವಿ ಸರ್. ಓಕೆ. 1 HP ಸರ್. ಏನು ಪ್ರಯೋಜನ ಇದರಿಂದ ನಮಗೆ? ಸರ್ ಇದರಲ್ಲಿ ನಿಮಗೆ ಲೈವ್ ಅಲ್ಲೇ ತೋರಿಸ್ತೀನಿ. ಬನ್ನಿ, ಈ ಕಡೆ ಬನ್ನಿ. ಹೇಳಿ. ಇಲ್ಲಿ ಟ್ಯಾಪ್ ಓಪನ್ ಮಾಡು ವೀರೇಶ್. ಸರ್ ನೋಡಿ, ಈಗ ವಾಟರ್ ಪ್ರೆಷರ್ ಬರ್ತಾ ಇದೆಯಲ್ಲ? ಹೌದು. ಇದು ಮೋಟರ್ ಆಫ್ ಇದೆ. ಮೋಟರ್ ಆಫ್ ಮಾಡಿದ್ದೀರಾ? ಮೋಟರ್ ಆಫ್ ಅಲ್ಲಿ ಇದೆ ಇವಾಗ. ಇಷ್ಟೇ ಇದೆ. ಅಷ್ಟೇ ಪ್ರೆಷರ್ ಬಂದು ಅಷ್ಟೇ ಬರೋದು. ಇಷ್ಟು ಬರ್ತಾ ಇದೆ. ಕರೆಕ್ಟ್. ಟ್ಯಾಪ್ ನ ಟಚ್ ಮಾಡೋದು ಬೇಡ. ಇರಿ ಒಂದೇ ನಿಮಿಷ. ನೀವು ಪ್ರೆಷರ್ ಪಂಪ್ ಆಫ್ ಮಾಡಿದ್ದೀರಾ? ಆಫ್ ಅಲ್ಲಿ ಇದೆ ಈಗ. ಸರಿ. ಓಕೆ. ಈಗ ಪ್ರೆಷರ್ ಪಂಪ್ ಆನ್ ಮಾಡ್ತೀನಿ, ಪ್ರೆಷರ್ ಇನ್ಕ್ರೀಸ್ ಆಗೋದು. ಹಂಗೆ ನೋಡೋಣ, ಒಂದೇ ಶಾಟ್ ಅಲ್ಲಿ ನೋಡೋಣ. ಮಾಡಿ ಇವಾಗ ಮಾಡ್ತೀನಿ ನೋಡಿ ಸರ್. ಈಗ ಓ ಸರ್, ಇಲ್ಲಿ ನಾವು ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ತುಂಬಾ ಪ್ರೆಷರ್ ಬರುತ್ತೆ ಸರ್. ಈಗ ಶವರ್ಸ್ ಅಲ್ಲೆಲ್ಲ ಪ್ರೆಷರ್ ಬೇಕಲ್ಲ. ಹೌದು. ಈಗ ಈ ಬಿಲ್ಡಿಂಗ್ ಅಲ್ಲಿ ಬಂದು 6 ಶವರ್ ಪಾಯಿಂಟ್ ಇದೆ. ಎಲ್ಲದಕ್ಕೂ ಈ ಪ್ರೆಷರಿಗೆ, ಗ್ರಾವಿಟಿ ಪ್ರೆಷರ್ ಅಲ್ಲಿ ವಾಟರ್ ಅಷ್ಟು ಪ್ರೆಷರ್ ಆಗಿ ಬರಲ್ಲ ಸರ್. ಓಕೆ 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 ಓಕೆ. ಅದರಿಂದ ಪ್ರೆಷರ್ ಪಂಪ್ ಅನ್ನೋದನ್ನ ಸಪ್ಲೈ ಕೊಟ್ರೆ ವಾಟರ್ ಪ್ರೆಷರ್ ಆಗಿ ಬರುತ್ತೆ. ಯಾವುದೇ ತರ ಪ್ರಾಬ್ಲಮ್ಸ್ ಇರೋದಿಲ್ಲ. ಸರ್, ಇವಾಗ ನನ್ನ ಕ್ವಶನ್ ಏನಂತಂದ್ರೆ, ಲೈಕ್ ಇದು ಪ್ರೆಷರ್ ಪಂಪ್ ಹಾಕೋದ್ರಿಂದ 1 HP ಹಾಕೋದ್ರಿಂದ ಎಷ್ಟು ಕಡೆ ನಾವು ಇಲ್ಲಿ ಪ್ರೆಷರ್ ಅನ್ನ ಪಡಿಬಹುದು? ಸರ್ ಆರಾಮಾಗಿ 6 to 7 ಇದರಲ್ಲಿ ತಗೊಬಹುದು ಸರ್. ಟ್ಯಾಪ್ಸ್ ಅಲ್ಲಿ ತಗೊಬಹುದು. ಎಲ್ಲ ಟ್ಯಾಪ್ಸ್ಗೂ ಪ್ರೆಷರ್ ಬರುತ್ತೆ, ಎನಿ ಟೈಮ್ ಇರುತ್ತೆ. ಬಟ್ ಇದು ಪವರ್ ಇರಬೇಕು. ಬಟ್ ಈಗ 6 ಶವರ್ ಇದೆಯಲ್ಲ, 6 ಶವರ್ ಇರೋದ್ರಿಂದ ಮ್ಯಾಕ್ಸಿಮಮ್ 4 ಶವರ್ ಆದ್ರೂ ಆಟೋಮೆಟಿಕ್ ಯೂಸ್ ಮಾಡಬಹುದು ಸರ್. ಅಟ್ ಎ ಟೈಮ್ ಯೂಸ್ ಮಾಡಬಹುದು. ಅಂಡ್ 1 hour ನಾವು ರನ್ ಮಾಡಿದ್ರೆ ಎಷ್ಟು ಯೂನಿಟ್ ಖರ್ಚಾಗುತ್ತೆ ಪವರ್? ಇದೆಲ್ಲ ಲೈಕ್ ಪವರ್ ನಿಮಗೆ ಒಂದು 2 units ಒಳಗಡೆನೆ ಬರುತ್ತೆ ಅಂತ ಹೇಳ್ತೀರಾ. ಅಂಡ್ ಇದು ಲೈಕ್ ಯಾರಿಗೆ ಬೆನಿಫಿಟ್ ಇದು ಹಾಕ್ಸೋದ್ರಿಂದ? ಸರ್ ಇದು ಅದೇ ಈಗ ಡೂಪ್ಲೆಕ್ಸ್ ಹೌಸ್, ವಿಲ್ಲಾಗಳು ಇರ್ತವೆ, ಅದಕ್ಕೆಲ್ಲ 100% ಬೇಕೇ ಬೇಕು ಸರ್. ಮಲ್ಟಿ ಸ್ಟೋರಿ ಎಲ್ಲ ಇರುತ್ತಲ್ವಾ, ಸೊ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತೀರಾ. ಸೊ ಪ್ರೆಷರ್ ಬೇಕು. ಅಂಡ್ ಬಾತ್ರೂಮ್ ಅಲ್ಲಿ ತುಂಬಾ ಬೇರೆ ಬೇರೆ ರೀತಿ ಫಿಟ್ಟಿಂಗ್ಸ್ ಹಾಕ್ತಾರೆ. ಹೌದು ಸರ್.
ಅವೆಲ್ಲ ಬೇಕೇ ಬೇಕು ಅಂತೀರಾ sir. ಒಳ್ಳೆ ಪ್ರೆಷರ್ ಸಿಗುತ್ತೆ ಹೌದು ಸೂಪರ್ ಸರ್ ಅಂಡ್ ಇದಕ್ಕೆ ಗ್ಯಾರಂಟಿ ವಾರಂಟಿ ಏನಾದ್ರು ಸೊ ಇರುತ್ತೆ ಇದಕ್ಕೆ ಕಂಪ್ಲೀಟ್ 1 ಇಯರ್ ಪ್ರಾಡಕ್ಟ್ ವಾರಂಟಿ ಇದೆ ಸರ್. 1 ವರ್ಷ ಡೈರೆಕ್ಟ್ ಕ್ರಾಂಪ್ಟನ್ ಕಂಪ್ನಿ ಕಡೆಯಿಂದನೇ ಸಿಗುತ್ತೆ. ಸೊ ಇದು ಇನ್ಸ್ಟಾಲೇಷನ್ ಎಲ್ಲ ನೀವೇ ಮಾಡ್ಕೊಡ್ತೀರಾ ನಾವೇ ಮಾಡಿರೋದು ಸರ್. ಸೊ ಪ್ಲಂಬಿಂಗು ವೈರಿಂಗು ಹೌದೆಲ್ಲ ನಮ್ದೇ ಎಲ್ಲ ನೀವೇ ಮಾಡ್ಕೊಡ್ತೀರಾ ಸೂಪರ್ ಸರ್ ಸರ್ ಈಗ ಅಲ್ಲೊಬ್ರು ಮನೆ ಅಂತೂ ನೋಡ್ಕೊಂಡ್ ಬಂದ್ವಿ ಸೊ ಇವಾಗ ನಿಮ್ಮ ಆಫೀಸಲ್ಲಿ ಇದ್ದೀವಿ ಓಕೆ ಸೊ ಫಸ್ಟ್ ನಮಗೆ ರೇಂಜಸ್ಗಳು ನಿಮ್ಮ ಹತ್ರ ಯಾವ್ಯಾವ ರೀತಿ ಪ್ಯೂರಿಫೈರ್ಗಳಿದೆ ಸ್ವಲ್ಪ ಹೇಳ್ಬಿಡ್ತೀರಾ ಸರ್? ನಮ್ಮಲ್ಲಿ ಸ್ಟಾರ್ಟಿಂಗು 6,000 ಇಂದ ಈಗ 18.5 ವರೆಗೂ ಸಿಗುತ್ತೆ ಸರ್. 6,000 ರೂಪಾಯಿಂದ 6,000 ಸಿಗುತ್ತೆ. ಓಕೆ ಆರ್ ಒ ಬಂದು ಸ್ಟಾರ್ಟಿಂಗ್ 6,000 ಇಂದ ಸ್ಟಾರ್ಟಿಂಗ್ ಇದೆ. ಆರ್ ಒ ಪ್ಲಸ್ TDS ಬಂದು 7.5 ಇಂದ ಇದೆ. ಸರಿ ಅದೇ ಆಲ್ಕ್ಲೈನ್ ಟೆಕ್ನಾಲಜಿ ಬೇಕು ಅಂದ್ರೆ ನಿಮಗೆ 9.8 ಇಂದ ಇದೆ ಸರ್. ಆ ರೇಟಿಂದ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಎಕ್ಸ್ಪ್ಲೈನ್ ಮಾಡ್ಬೋದಾ ಯಾವ್ಯಾವ್ದು ಇದೆ ಅಂತ ಹೇಳ್ಬಿಟ್ಟು? ಸರ್ ಇದು ಬಂದು 7 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಬರುತ್ತೆ. ಇದರಲ್ಲಿ ಆರ್ ಒ ಬಂದು 6,000 ಇದೆ. ಓಕೆ ಆರ್ ಒ TDS ಬಂದು 7.5 ಇದೆ. ಇದ್ರಲ್ಲಿ ಆಲ್ಕ್ಲೈನ್ ಟೆಕ್ನಾಲಜಿ ಬೇಕು ಅಂದ್ರೆ 9.8 ಆಗುತ್ತೆ ಸರ್. ಎಲ್ಲ ಮಾಡ್ಕೊಡ್ತೀರಾ ಬೇಕಾದ್ರೆ? ಓಕೆ 7 ಲೀಟರ್ ಕೆಪಾಸಿಟಿ, ಇದು 12 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಸರ್. ಸರಿ ಇಷ್ಟು ಇದರಿಂದ ಇದರಲ್ಲಿ ಬಂದು ಟ್ರಾನ್ಸ್ಪರೆಂಟ್ ಬರುತ್ತೆ. ಓಕೆ ಬಾಟಮ್ ಸ್ಟೋರೇಜ್ ಟ್ರಾನ್ಸ್ಪರೆಂಟ್ ಬರುತ್ತೆ. ಫಿಲ್ಟರ್ಸ್ ಏನೋ ಕಾಣೋದಿಲ್ಲ. ಇದಕ್ಕೆ ಡಿಫ್ರೆನ್ಸ್ ಏನು ಅಂದ್ರೆ ಇದರಲ್ಲಿ ಫಿಲ್ಟರ್ಸ್ ಕಾಣುತ್ತೆ, ಇದರಲ್ಲಿ ಫಿಲ್ಟರ್ಸ್ ಕಾಣೋದಿಲ್ಲ, ಒಳಗಡೆ ಹೋಗಿರುತ್ತೆ. ಓಕೆ ಬಟ್ ವಾಟರ್ ನಮಗೆ ಟ್ರಾನ್ಸ್ಪರೆನ್ಸಿ ಕಾಣುತ್ತೆ ಸರಿ ಯಾವ ತರ ಏನಿದೆ ಅನ್ನೋದು. ಪ್ಲಸ್ ಇದರಲ್ಲಿ ಪವರ್ ಆನ್ ಇಂಡಿಕೇಶನ್, ಟ್ಯಾಂಕ್ ಫುಲ್ ಇಂಡಿಕೇಶನ್, ಫಿಲ್ಟರ್ ಪ್ರೊಸೆಸಿಂಗ್ ಇಂಡಿಕೇಶನ್ ಇರುತ್ತೆ. ಸರಿ ಓಕೆ ಸೇಮ್ ಇದರಲ್ಲಿ 2 ಕಲರ್ ವೇರಿಯಂಟ್ ಸಿಗುತ್ತೆ ಸರ್. ಇಲ್ಲಿ 2 ಇರುತ್ತೆ. ಬ್ಲಾಕ್ ಅಂಡ್ ಟ್ರಾನ್ಸ್ಪರೆಂಟ್ ಸಿಗುತ್ತೆ. ಇವೆಲ್ಲ ನಿಮ್ಮದೇ ಕಂಪನಿ ಅವ್ರದಾ ಇದು? ನಮ್ದು ಅಸೆಂಬಲ್ಡ್ ಬರುತ್ತೆ ಸರ್. ಓಕೆ ಅಕ್ವಾಬಾರ್ಡ್ದೆ. ಹೌದು. ಓಕೆ ಇದು ಬಂದು ವೈಟ್ ಅಂಡ್ ಟ್ರಾನ್ಸ್ಪರೆಂಟ್ ಸಿಗುತ್ತೆ. ಕೆಂಟ್ ಕೂಡ ಪ್ರೊವೈಡ್ ಮಾಡ್ತೀವಿ ಸರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ. ಕೆಂಟಿಗೂ ನಿಮ್ಮ ಹತ್ರ ಇದೆ? ಕೆಂಟ್ ಕೂಡ ಎಲ್ಲ ಮಾಡೆಲ್ ಸಿಗುತ್ತಾ ಸರ್? ಓಕೆ ಇದು ಬಂದು ಅಕ್ವಾಮಾರ್ಸ್ ಅಂತ, ಇದು ಕೂಡ ಅಸೆಂಬಲ್ಡ್ ಸಿಸ್ಟಮ್ ಬರುತ್ತೆ. 8 ಲೀಟರ್ ಸ್ಟೋರೇಜ್ ಕೆಪಾಸಿಟಿ. 7 ಆರ್ ಒ ಬಂದು 7,000 ಇದೆ. ಆರ್ ಒ TDS ಬಂದು 8,000 ಇದೆ. ಇದರಲ್ಲಿ ಏನಾದ್ರು ಆಲ್ಕ್ಲೈನ್ ಬೇಕು ಅಂದ್ರೆ 9.5 ಆಗುತ್ತೆ ಸರ್. ಅದು ಸಿಗುತ್ತೆ. ಹೌದು. ಇದು ಕೆಂಟೆಲ್ಲ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಕೆಂಟ್ 18.5 ಇದೆ. 18.5. ಓಕೆ ಈ ಕಡೆ ಬಂದ್ಬಿಡೋಣ ಸರ್. ಇದು ಅಕ್ವಾ ಜೆಡ್ ಅಂತ, ಇದು ಬಂದು 10 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇದೆ. ಸೇಮ್ ಇದರಲ್ಲಿ ಫಂಕ್ಷನ್ ವೈಸ್ ವೇರಿಯಂಟ್ ಬರುತ್ತೆ. ಸರಿ ಪ್ರೈಸ್ ಡಿಪೆಂಡ್. ಇದು ಅಕ್ವಾ 9 ಅಂತ, ಇದರಲ್ಲಿ ವೈಟ್ ಅಂಡ್ ಬ್ಲಾಕ್ ಬರುತ್ತೆ ಸರ್. ನೋಡ್ಲಿಕ್ಕೆ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ, ಲುಕ್ ಸೂಪರ್ ಆಗಿದೆ. 6 ಲೀಟರ್ ಸ್ಟೋರೇಜ್ ಇದೆ. ಅಷ್ಟೇ ಸ್ಟೋರೇಜ್ ಕಮ್ಮಿ ಬರುತ್ತೆ, ಬಟ್ ಲುಕ್ ವೈಸ್ ಇಂಟೀರಿಯರ್ ತಕ್ಕಂತೆ ಚೆನ್ನಾಗಿರುತ್ತೆ. ಇದು LX1 ಅಂತ ಸರ್. ಇದು ಕೂಡ 10 ಲೀಟರ್ ಸ್ಟೋರೇಜ್, ಇಂಪೋರ್ಟೆಡ್ ಟ್ಯಾಪ್ಸ್ ಬರುತ್ತೆ ಇದರಲ್ಲೆಲ್ಲ. ಡಿಫರೆಂಟ್ ಆಗಿರುತ್ತೆ, ಡಿಫರೆನ್ಸ್ ಬರುತ್ತೆ. ಓಕೆ ಓಕೆ ಓಕೆ. ಇದು ಕೂಡ ಆರ್ ಒ TDS ಆಲ್ಕ್ಲೈನ್ ಟೆಕ್ನಾಲಜಿ ಎಲ್ಲ ಸಿಗುತ್ತೆ. ಓಕೆ ಇವು 3 ಇದೆ. ಇವು 3 ಬಂದು ಡಿಟ್ಯಾಚಬಲ್ ಟ್ಯಾಂಕ್ ಬರುತ್ತೆ ಸರ್. ಟ್ಯಾಂಕ್ ರಿಮೂವ್ ಮಾಡ್ಕೊಂಡು ಕ್ಲೀನ್ ಮಾಡ್ಬೋದು. ಹೇಗೆ ಅಂದ್ರೆ ಟ್ಯಾಂಕ್ನೇ ಸಪ್ರೇಟ್ ತಗೊಬೋದು ಸರ್. ಈ ತರನ ಇದು ಟ್ಯಾಂಕ್ನ ಸಪ್ರೇಟ್ ತೆಗೆದು ಕ್ಲೀನ್ ವಾಷಿಂಗ್ ಮಾಡಿಕೊಂಡು ಮತ್ತೆ ರೀಫಿಟ್ ಮಾಡ್ಬೋದು. ಈ 3 ಮಾಡಲ್ಸ್ ಅಲ್ಲೂ ಸೇಮ್ ಟೆಕ್ನಾಲಜಿ ಇದೆ. ಓಕೆ ಓಕೆ. ಡಿಟ್ಯಾಚಬಲ್ ಟ್ಯಾಂಕ್ ಬರುತ್ತೆ. ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇವೆಲ್ಲ? ಸರ್ ಇದರಲ್ಲಿ ಬಂದು ಸ್ಟಾರ್ಟಿಂಗ್ ಆರ್ ಒ ಬಂದು 8.5 ಇದೆ. ಸರಿ. ಆರ್ ಒ ಪ್ಲಸ್ TDS ಬಂದು 10,000 ಇದೆ. ಆಲ್ಕ್ಲೈನ್ ಟೆಕ್ನಾಲಜಿ ಬಂದು 12.5 ಇದೆ ಸರ್. ಸರಿ ಓಕೆ. ಇದು ಬಂದು ಡಿಟ್ಯಾಚಬಲ್ ಟ್ಯಾಂಕ್ ಇರುತ್ತೆ. ಸರ್ ಇದರಲ್ಲಿ ಬಂದು ಲಾಸ್ಟ್ ಟೈಮ್ ನಿಮಗೆ ಪ್ಯೂರೋಸಿಸ್ ಅನ್ನೋದು ತೋರಿಸಿದ್ವಿ. ಹೌದು. ಕಂಪ್ಲೀಟ್ ಆಲ್ಕ್ಲೈನ್ ಟೆಕ್ನಾಲಜಿ ಬರುತ್ತೆ. ಇದರಲ್ಲಿ ಬಂದು ವೈಟ್ ಮಾತ್ರ ಸಿಗ್ತಾ ಹೌದು ಹೌದು ಕರೆಕ್ಟ್. ಇವಾಗ ಬಂದು ಬ್ಲಾಕ್ ಅಂಡ್ ಗ್ರೇ ಸಿಲ್ವರ್ ಕೂಡ ಸಿಗ್ತಾ ಇದೆ. 3 ಆಪ್ಷನ್ ಇದೆ. 3 ಆಪ್ಷನ್ ಇದೆ. ಇದು ವೈಟ್ ಇದೆ. ಇದು ಕಂಪ್ಲೀಟ್ ಬ್ಲಾಕ್ ಬರುತ್ತೆ ಸರ್. ಸರ್ ಏನು ವಿಶೇಷತೆ ಏನಿದ್ರದ್ದು? ಸರ್ ಇದು ಆಲ್ಕ್ಲೈನ್ ಟೆಕ್ನಾಲಜಿ ಪ್ಲಸ್ ಇವಾಗ ಬಂದಿರೋ ಲೇಟೆಸ್ಟ್ ಟೆಕ್ನಾಲಜಿಲಿ ಲೈಟ್ ಇಂಡಿಕೇಶನ್ಸ್ ಕೊಟ್ಟಿದ್ದಾರೆ. ಲೈಟ್ ಇಂಡಿಕೇಶನ್. ಓಕೆ. ಪವರ್ ಆನ್ ಇಂಡಿಕೇಶನ್ ಬರುತ್ತೆ, ಟ್ಯಾಂಕ್ ಫುಲ್ ಇಂಡಿಕೇಶನ್ ಬರುತ್ತೆ, ಪ್ಯೂರಿಫಿಕೇಶನ್ ಇಂಡಿಕೇಶನ್ ಬರುತ್ತೆ. ಸರಿ ಓಕೆ ಓಕೆ. ಲೈಟ್ ಅಪ್ಡೇಟ್ ಮಾಡಿದ್ದಾರೆ ಸರ್ ಲೈಟಿಂಗ್. ಅದರಲ್ಲಿ ಕಲರ್ ಅಪ್ಡೇಷನ್ ಇದೆ. ಕೆಪಾಸಿಟಿ ಎಷ್ಟು? 10 ಲೀಟರ್ ಸ್ಟೋರೇಜ್ ಸರ್. 10 ಲೀಟರ್. ಓಕೆ. ಇದರಲ್ಲಿ ಎಲ್ಲದೂ ಸಿಗುತ್ತಾ? ಸಿಗುತ್ತೆ. ಇದರಲ್ಲಿ ಓನ್ಲಿ ಆರ್ ಒ ಬೇಕಂದ್ರೆ ಸಿಗುತ್ತೆ. ಓನ್ಲಿ ಆರ್ ಒ ಬಂದು 9.5 ಇದೆ, 9,500. ಆರ್ ಒ TDS ಬೇಕು ಅಂದ್ರೆ 10.5 ಇದೆ. ಆರ್ ಒ TDS ಆಲ್ಕ್ಲೈನ್ ಟೆಕ್ನಾಲಜಿ ಬೇಕು ಅಂದ್ರೆ 13.5 ಇದೆ. ಸೂಪರ್. ಓನ್ಲಿ ಆರ್ ಒ ಆಲ್ಕ್ಲೈನ್ ಬೇಕಂದ್ರೆ ಸಿಗುತ್ತೆ ಸರ್ 13.5. ಎಲ್ಲದೂ ಅವೈಲೇಬಲ್ ಇದೆ ಸರ್. ಓಕೆ ಸೂಪರ್ ಸರ್. ನೆಕ್ಸ್ಟ್ ಸೊ ಕಂಪ್ಲೀಟ್ ಸಿಸ್ಟಮ್ ಪ್ಯೂರಿಫೈರ್ ಅಲ್ಲಿ ಇಷ್ಟು ಆಪ್ಷನ್ಸ್ ಎಲ್ಲ ನಿಮ್ಮ ಹತ್ರ ಕಸ್ಟಮರ್ಗೆ ಯಾವ ತರ ರಿಕ್ವೈರ್ಮೆಂಟ್, ಅಲ್ಲಿ ಯಾವ ವಾಟರ್ ಯೂಸ್ ಮಾಡ್ತಾ ಇದಾರೆ, ಕಾವೇರಿ ಯೂಸ್ ಮಾಡ್ತಾ ಇದಾರ ಇಲ್ಲ ಬೋರ್ ವಾಟರ್ ಯೂಸ್ ಮಾಡ್ತಾ ಇದಾರ, ಅವ್ರ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್. ಪ್ರತಿ ಒಂದು ಸಿಸ್ಟಮ್ ಬಂದು ಅಸೆಂಬಲ್ಡ್ ಸಿಸ್ಟಮ್ ಬರುತ್ತೆ. ಸರಿ. ಎಲ್ಲದಕ್ಕೂ ಬಂದು ನಾವೇ ಅಸೆಂಬಲ್ಡ್ ಮಾಡೋದು. ಜಸ್ಟ್ ನಾವು ಕ್ಯಾಬಿನೆಟ್ಸ್ ಮಾತ್ರ ಬಾಡಿ ಮಾತ್ರ ತರಿಸ್ತೀವಿ. ಬಾಡಿ ತರಿಸ್ಬಿಟ್ಟು ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ಸಜೆಸ್ಟ್ ಮಾಡ್ಬಿಟ್ಟು ಅವ್ರಿಗೆ ರಿಕ್ವೈರ್ಮೆಂಟ್ ಇರೋ ತರ ನಾವು ಮಾಡ್ಕೊಡ್ತೀವಿ ಸರ್. ಆಮೇಲೆ ನೀವು ಯೂಸ್ ಮಾಡೋ ಫಿಲ್ಟರ್ ಬಗ್ಗೆ ಸ್ವಲ್ಪ ಹೇಳ್ತಾರೆ, ಯಾವ ತರ ಫಿಲ್ಟರ್ ಯೂಸ್ ಮಾಡ್ತೀರಾ ಅಂತ? ಸರ್ ನಾವು ಯೂಸ್ ಮಾಡ್ತಾ ಇರೋಂಥ ಫಿಲ್ಟರ್ಸ್ ಅಲ್ಲಿ ಬಂದು ಪಾಲಿಪ್ರೊಪಿಲಿನ್ ಕ್ಲಾತ್ ಇರುತ್ತೆ ಸರ್. PP ಅಂತ ಥ್ರೆಡ್ ಬರುತ್ತೆ, ಕ್ಲಾತ್ ಥ್ರೆಡ್ ಬರುತ್ತೆ ಸರ್. ಇದು ಅದರೊಳಗಡೆ ಇರೋದು, ಇನ್ಸೈಡ್ ಇರೋದು. ಇದರಿಂದ ವಾಟರ್ ಫಿಲ್ಟರ್ ಆಗುತ್ತೆ. ಇದು ಬಂದು 0.1 ಮೈಕ್ರಾನ್ ಡಸ್ಟ್ ಅವಾಯ್ಡ್ ಆಗುತ್ತೆ ಸರ್. ನಿಮಗೆ ನಾರ್ಮಲ್ ಆನ್ಲೈನ್ ಲೋಕಲ್ ಅಲ್ಲೆಲ್ಲ ಸಿಗುತ್ತಲ್ಲ, ಅದು ಈ ಫಿಲ್ಟರ್ ಬರುತ್ತೆ. ಜಸ್ಟ್ ಲೈಕ್ ಟಿಶ್ಯೂ ತರ, ಪೇಪರ್ ತರ ಇದೆ ಅಷ್ಟೇ. ಹೌದು ಸರ್. ಇದು ಪ್ರಾಪರ್ ಲೈಕ್ ತುಂಬಾ ಲೇಯರ್ ಬೈ ಲೇಯರ್ ಇರುತ್ತೆ ಸರ್. ತುಂಬಾ ಲೇಯರ್ ಇದೆ ಇದ್ರೊಳಗಡೆ.
ಓಪನ್ ಮಾಡೇ ತೋರಿಸ್ತೀನಿ ಕೊಡಿ. ಮಾಡಿ ಸರ್ ಮಾಡಿ. ಸೊ ಒಳ್ಳೆ ಪ್ಯೂರಿಫಿಕೇಶನ್ ಸಿಗುತ್ತೆ ನಮಗೆ. ಹೌದು ಸರ್, ಇದು ಬಂದು ನಂಬರ್ 1 ಬ್ರ್ಯಾಂಡ್ ಅಲ್ಲಿ ಯೂಸ್ ಮಾಡ್ತಾ ಇರೋದು ಸರ್. ನೋಡಿ ಕ್ಲಾತ್ ಇಷ್ಟೇ ಬರುತ್ತೆ, ಕಂಪ್ಲೀಟ್ ಥ್ರೆಡ್ ಇರುತ್ತೆ ಸರ್. ಓ ಇದು ಮೇಲ್ಗಡೆ ಕ್ಲಾತ್, ಮೇಲ್ಗಡೆ ಒಳಗಡೆ ಇದಿಷ್ಟು ಕಂಪ್ಲೀಟ್ ಥ್ರೆಡ್ ಬರುತ್ತೆ. ಓ ವಾವ್, ಕೊಡಿ ಸರ್ ಇಲ್ಲಿ. ಸೊ ವೀಕ್ಷಕರೇ ನೋಡ್ಬೋದು, ಈ ಥರ ಥ್ರೆಡ್ಡಿಂಗ್ ಇದ್ದರೆ ನಿಮ್ಗೆ ಯಾಕೆ ನಿಮ್ಮ ವಾಟರ್ ಇದಾಗಲ್ಲ, ಪ್ಯೂರ್ ಆಗಲ್ಲ. ಇದು ನೋಡಿ, ಇದೆಲ್ಲ ಆನ್ಲೈನ್ ಇದೆ ಸರ್. ಇದು ಹೌದು 3,000-4,000 ರೂಪಾಯಿಗೆಲ್ಲ ಕೊಡ್ತಾರಲ್ಲ, ಅದರಲ್ಲಿ ಇದೇ ಇರುತ್ತೆ. ಏನು ಪ್ರಯೋಜನ ಇಲ್ಲ ಅಲ್ಲ ಸರ್, ಸುಮ್ಮನೆ ಮಾಮೂಲಿ ವಾಟರ್ ಕುಡ್ದಂಗೆ ಅನ್ಸುತ್ತೆ ಅಷ್ಟೇ. ಸರ್ ಇವಾಗ ಫುಲ್ಲು ಎಲ್ಲ ಟೆಸ್ಟಿಂಗಿಗೆ ರೆಡಿ ಮಾಡಿಬಿಟ್ಟಿದ್ದೀವಿ ಸರ್. ಏನೇನು ಟೆಸ್ಟ್ ಮಾಡ್ತಾ ಇದ್ದೀವಿ ನಾವು ಇವಾಗ? ಸರ್ ಈಗ ಬಂದು ನಾವು ವಾಟ್ರಲ್ಲಿ ಏನು TDS ಇರುತ್ತೆ, ಪ್ಲಸ್ ಅದು ಎಷ್ಟು pH ಇರುತ್ತೆ, ಅಸಿಡಿಕ್ ಅನ್ನೋದು, ಆಲ್ಕಲೈನ್ ವಾಟರ್ ಅಸಿಡಿಕ್ ಅನ್ನೋದು ಎಷ್ಟು ಇರುತ್ತೆ ಅನ್ನೋದು ಡಿಫ್ರೆಂಟ್ ಮಾಡಲ್ಸ್ ಅಲ್ಲಿ ನಾವು ಈಗ ಟೆಸ್ಟ್ ಮಾಡಕ್ ಬರ್ತಾ ಇದೀವಿ ಸರ್. ಓಕೆ ಸರ್, ಟೆಕ್ನಿಕಲಿ ಹೇಳಿ, ಒಬ್ಬ ಮನುಷ್ಯನಿಗೆ ಲೈಕ್ ಎಷ್ಟು pH ಇರಬೇಕು, ಎಷ್ಟು TDS ಇರಬೇಕು? ಸರ್ ನಾರ್ಮಲ್ ಆಗಿ 50 ಎಬೋ TDS ಇರಬೇಕು, ಅಪ್ ಟು 150 ವರೆಗೂ ಯೂಸ್ ಮಾಡಬಹುದು. ಓಕೆ, ಪ್ಲಸ್ ಈಗ ಎಲ್ಲಾನು ಏನಾಗಿದೆ ಅಂದ್ರೆ ಬಿಲೋ 100 ರೆಫರ್ ಮಾಡೋದು. ಹೌದು, ಟೇಸ್ಟು ಬೇಕು, ಮಿನರಲ್ಸು ಬೇಕು ಅಂತಾರೆ. ಅದರಿಂದ ಬಿಲೋ 100 50 ಎಬೋ ಇರಬೇಕು ಸರ್. ಓಕೆ ಅಂಡ್ pH ಬಂದ್ರೆ 7 ಎಬೋ ಇರಬೇಕು ಸರ್. 7 ಎಬೋ ಅಪ್ ಟು 10 ವರೆಗೂ ಇರ್ಬೋದು, ಬಟ್ ಸ್ಟ್ಯಾಂಡರ್ಡ್ ಬಂದು 8.5 ಇಂದ 9 ಸರ್, ಅದರಲ್ಲಿ ಇರಬೇಕು. ಹೌದು, ಓಕೆ, ಸರಿಯಾಗಿ ಹೇಳುತ್ತೆ. ಬನ್ನಿ ಟೆಸ್ಟಿಂಗ್ ಸ್ಟಾರ್ಟ್ ಮಾಡೋಣ ಇವಾಗ. ಸರ್ ಯಾವ್ಯಾವ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಸರ್? ಈಗ ಸ್ಪ್ರೈಟ್ ಇಂದ ಹಿಡಿದು ನಾವು ಆಲ್ಕಲೈನ್ ವಾಟರ್ಗೂ ಚೆಕ್ ಮಾಡ್ತಾ ಇದೀವಿ ಸರ್. ಸೊ ಬನ್ನಿ ಒಂದ್ಸತಿ ಹೇಳ್ಬಿಡಿ ನಮ್ಗೆ ಯಾವ್ದಾವ್ದು ಏನೇನಂತ. ಫಸ್ಟ್ ಸ್ಪ್ರೈಟ್ ಇದೆ, ಹಿಮಾಲಯನ್ ವಾಟರ್ ಇದೆ, ಓಕೆ, ವೇದಿಕಾ ವಾಟರ್ ಇದೆ ಸರ್, ವೇದಿಕಾ ವಾಟರ್, ಸಿಗ್ನೇಚರ್ ಇದೆ, ಸಿಗುವಂಥದ್ದು ಕಿನ್ಲೆ ವಾಟರ್ ಇದೆ, ನಾವು ಪ್ರೊವೈಡ್ ಮಾಡ್ತಾ ಇರೋಂಥ ಆಲ್ಕಲೈನ್ ವಾಟರ್ ಇದೆ. ಇದು ನಿಮ್ದು? ನಮ್ದು ಆಲ್ಕಲೈನ್ ವಾಟರ್. ಓಕೆ ಸರಿ ಸರ್. ಫಸ್ಟ್ ಯಾವ ಟೆಸ್ಟ್ ಮಾಡೋಣ ಸರ್? ಈಗ ವಾಟರಲ್ಲಿ ಎಲ್ಲದು TDS ಚೆಕ್ ಮಾಡೋಣ, TDS ಇರುತ್ತೆ ಅನ್ನೋದು ಮಾಡಿ. ಹಿಮಾಲಯನ್ ವಾಟರ್ ಚೆಕ್ ಮಾಡ್ತಾ ಇದೀವಿ. ಹಿಮಾಲಯನ್ ವಾಟರ್ ಹಾಕಿ. ನೆಕ್ಸ್ಟ್ ವೇದಿಕಾ ಸರ್. ಫಸ್ಟ್ ವಾಟರ್ಗಳೆಲ್ಲ ಆಗ್ಬಿಡ್ಲಿ ಅಲ್ಲ? ಹೌದು. ಓಕೆ, ನೆಕ್ಸ್ಟ್ ಸಿಗ್ನೇಚರ್ ವಾಟರ್. ಸರಿ, ಕಿನ್ಲೆ ವಾಟರ್ ಸರ್. ಓಕೆ, ನಮ್ಮ ಅಕ್ವಾಬಾರ್ಡ್ ವಾಟರ್, ಹಾಕಬಾರ್ದು, ಆಲ್ಕಲೈನ್ ವಾಟರ್. ಓಕೆ, ಇದು ಇಲ್ಲಿ ಹಿಂದ್ಗಡೆ ಇಟ್ಟಿದ್ದೀವಲ್ಲ ಪ್ಯೂರೋಸಿಸ್, ಇದರಿಂದನೇ ತೆಗೆದ್ರೆ ನೀರಾ ಇದು? ಹೌದು ಸರ್. ಓಕೆ, ಸೇಮ್ ಮಾಡೆಲ್ ಅಲ್ಲಿ ಬರುತ್ತೆ. ಎಲ್ಲ ಮಾಡೆಲ್ಗೂ ಕೂಡ ನಾವು ಈ ತರ ಫಿಲ್ಟರ್ಸ್ ನ ಪ್ರೊವೈಡ್ ಮಾಡ್ತೀವಿ. ಕೊಡ್ತೀರಾ? ಹಿಂಗಿದೆ ಕಸ್ಟಮರ್ ಇಂಟೀರಿಯರ್ ಡಿಸೈನ್ ಮೇಲೆ ತಗೊಂತಾರೆ. ಹೌದು, ಕೆಲವರು ಲೈಕ್ ಈ ತರ ಬೇಕು ಅಂತ ಸಿಸ್ಟಮ್ ಕೇಳ್ತಾರೆ, ಕೆಲವರು ಡಿಟಾಚಬಲ್ ಟ್ಯಾಂಕ್ ಕೇಳ್ತಾರೆ. ಹೌದು, ಅದು ಕೂಡ ನಾವು ಪ್ರೊವೈಡ್ ಅದಕ್ಕೆ ತಕ್ಕಾದಂತ ಕೊಡ್ತೀರಾ. ಸರಿ ಸರ್, ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿ. ನೋಡಿ ಸರ್, ಈಗ TDS ಚೆಕ್ ಮಾಡ್ತಾ ಇದೀವಿ. ಫಸ್ಟ್ ಬಂದು ಹಿಮಾಲಯನ್ ವಾಟರ್ ಸರ್. ನೋಡಿ 0 ಇದೆ, 217, 217, ಅಗೇನ್ 0, 163, 163. ಎಷ್ಟಿರಬೇಕು TDS ಸರ್? 50 ಎಬೋ ಇರಬೇಕು. 50 ಅಬೋ, 150 ಅಂಡರ್. ಹೌದು ಸರ್, ಇದೆರಡು ಜಾಸ್ತಿ ಇದೆ. ಹೌದು ಸರ್. ನೋಡಿ 121 ಸಿಗ್ನೇಚರ್, ಜಸ್ಟ್ 21. ಓ, ಜಸ್ಟ್ 21 ಇದು? 0 to 1 ಹಿಂಗಿರಬಾರ್ದು ಅಲ್ವಾ? ಇರಬಾರ್ದು, 50 ಮೇಲೆ ಇರಬೇಕು. ಇದು ಕೂಡ ರಾಂಗು. ಕಿನ್ಲೆ ವಾಟರ್ಗೆ ಬಂದರೆ ಅಟ್ಲೀಸ್ಟ್ ಕಿನ್ಲೆ ನೋಡೋಣ. 76 ಇದೆ ಸರ್. ಸರ್ ಎಷ್ಟಿದು? 76. ಇದು ಪರ್ಫೆಕ್ಟ್ ಆಗಿದೆ ಅಲ್ವಾ ಇದು? ಸೊ ಕಿನ್ಲೆ ಓಕೆ. ಹೌದು, ಓಕೆ. ನೋಡಿ ಸರ್ 101, 101 ನಿಮ್ಮದು, ನಮ್ಮದು ಅಕ್ವಾಗಾರ್ಡ್ ವಾಟರ್ದು. ಸೊ ಇದು ಪರ್ಫೆಕ್ಟ್. ಹೌದು ಸರ್. ನಮಗೆ ರಿಕ್ವೈರ್ಮೆಂಟ್ ಇರೋ ಥರ ನಾವು TDSನ ಸೆಟ್ ಮಾಡ್ಕೊಂಡಿದ್ದೀವಿ ಆಲ್ಕಲೈನ್ ವಾಟ್ರಲ್ಲಿ. ಸರಿ, 101 ಇದೆ. ಈಗ ಇದರಲ್ಲಿ ಬಂದು ನಾವು pH ಚೆಕ್ ಮಾಡೋಣ ಸರ್. pH ಲೆವೆಲ್ ಚೆಕ್ ಮಾಡೋಣ. ಸೊ ಇವಾಗ ಈ ಟೆಸ್ಟ್ ಅಲ್ಲಿ ಕಿನ್ಲೆ ಮತ್ತೆ ನಿಮ್ದು ಎರಡೇ ಪಾಸ್ ಆಗಿರೋದು. ಹೌದು ಅಲ್ವಾ? ಇಲ್ಲ, ಇದು ವೇದಿಕಾ ಬಂದು ಗುಡ್ ವಾಟರ್, ಬಟ್ TDS ಜಾಸ್ತಿ ಮಿನರಲ್ಸ್ ಇರುತ್ತೆ. ಇದು ವೇದಿಕಾ ಹಿಮಾಲಯನ್ ಅನ್ನೋದು ಗುಡ್ ವಾಟರ್. ಓಕೆ, ಬಟ್ ಟೆಸ್ಟಿಂಗ್ ಅಲ್ಲಿ ಪರ್ಫೆಕ್ಟ್ ಆಗಿ ಬಂದಿದ್ದು ಕಿನ್ಲೆ ಮತ್ತೆ ನಿಮ್ದು ಅಲ್ವಾ? ಓಕೆ, ನೆಕ್ಸ್ಟ್ ಏನ್ ನೋಡ್ತಾ ಇದ್ದೀವಿ? pH ಚೆಕ್ ಮಾಡೋಣ. pH ಲೆವೆಲ್ ಹೇಳ್ಬಿಡಿ ಫಸ್ಟ್, ಎಷ್ಟಿರಬೇಕು ಅಂತ ಹೇಳ್ಬಿಡಿ ಸರ್. pH ಅಲ್ಲಿ ಬಂದು 0 to 6 ಬಂದು ಅಸಿಡಿಕ್ ಬರುತ್ತೆ. ಸರಿ, 7 ಬಂದು ನ್ಯೂಟ್ರಲ್ ಸರ್, ಆವಾಗಲೇ ನೋಡಿದ್ವಿ. ಆಲ್ಕಲೈನ್ ಬಂದು 8 and
10 ಬರುತ್ತೆ, ಅಪ್ ಟು 14 ಬರುತ್ತೆ. ಡ್ರಿಂಕಿಂಗ್ ಬಂದು 8, 9, 10 ಸರ್. ಸೊ ಈಗ ನಮಗೆ 8, 9, 10 ಇರಬೇಕು ಅಲ್ವಾ? 9 ಬರ್ಬೋದು ಸರ್. ಬ್ಲೂ ಬರಬೇಕು ಒಟ್ಟಿನಲ್ಲಿ ಅಲ್ವಾ? ಹಾಕಿ ಸರ್, ಹಾಕ್ತಾ ಹೋಗಿ ಚೆಕ್ ಮಾಡ್ತಾ ಹೋಗೋಣ ಯಾವ್ದು ಬ್ಲೂ ಬರುತ್ತೆ. ಫಸ್ಟ್ ಹಿಮಾಲಯನ್ ವಾಟರ್ 4 ಡ್ರಾಪ್ಸ್ ಹಾಕ್ತೀವಿ ಸರ್. 4 ಡ್ರಾಪ್ಸ್ ಹಾಕ್ಬೇಕಾ? ಹಿಮಾಲಯನ್ ವಾಟರ್ ಹಾಕಿದೆ. ಈಗ ವೇದಿಕಾಗಿ ಹಾಕೋಣ. ಇದು 4 ಡ್ರಾಪ್ಸ್ ಹಾಕಿದೆ. ಸಿಗ್ನೇಚರ್ ವಾಟರ್ಗೆ ಹಾಕೋಣ. ನೆಕ್ಸ್ಟ್ ಕಿನ್ಲೆ ವಾಟರ್ ಸರ್. ಅಕ್ವಾಗಾರ್ಡ್ ವಾಟರ್. ಏನು ನಿಮ್ಗೆ ಇಷ್ಟು ಇಮಿಡಿಯೇಟ್ ಆಗಿ ಬ್ಲೂ ಆಗ್ಬಿಡ್ತಲ್ಲ ಸರ್? ಬರುತ್ತೆ ಸರ್. ಇದು ನೋಡಿ ಮಿಕ್ಸಿಂಗ್ ಮಾಡ್ತೀನಿ. ಇದು ಹಿಮಾಲಯನ್ ಬ್ಲೂ ಇಲ್ಲ, ಹಿಮಾಲಯನ್ ಬಂದು ನ್ಯಾಚುರಲ್ ವಾಟರ್ ಬರುತ್ತೆ ಸರ್. ಹೌದು. ವೇದಿಕಲ್ಲಿ ಕೂಡ ನ್ಯಾಚುರಲ್ಲೇ. ಸಿಗ್ನೇಚರಲ್ಲಿ ಎಲ್ಲೋ ಬರ್ತಾ ಇದೆ ಇದೆಯಲ್ಲ, ಇದು ಕಂಪ್ಲೀಟ್ ಅಸಿಡಿಕ್ ಸರ್. ಅಸಿಡಿಕ್ ಇದು. ಸೊ ಇದು ನಾಟ್ ಗುಡ್ ಅಂತ ಹೇಳ್ಬೋದು. ಸೊ ಇದು ಕೂಡ ನ್ಯೂಟ್ರಲ್ಲೇ, ಅಂಥದ್ದೇನು ಡಿಫ್ರೆನ್ಸ್ ಇಲ್ಲ. ಸೊ ಆಕ್ವಾಗಾರ್ಡಲ್ಲಿ ಮಾತ್ರ ನಿಮ್ಮದು ಪರ್ಫೆಕ್ಟ್ ಬರುತ್ತೆ ಸರ್. ಓಹೋ, ಕರೆಕ್ಟ್ ಸರ್ ಇದು. ಸೊ ಇದರಲ್ಲಿ ಇದು ಯಾವುದ್ರಲ್ಲೂ ಆಲ್ಕಲೈನ್ ಇಲ್ಲ. ಇಲ್ಲ ಸರ್ ಅಲ್ವಾ? ಇದೆಲ್ಲ ನ್ಯೂಟ್ರಲ್ ವಾಟರ್ ಬರುತ್ತೆ. ನ್ಯೂಟ್ರಲ್ ವಾಟರ್, ಆಲ್ಕಲೈನ್ ವಾಟರ್ ಬರುತ್ತೆ. ಈಗ ಹಾಗೆ ಸ್ಪ್ರೈಟ್ ಒಂದು ಚೆಕ್ ಮಾಡಿ ತೋರಿಸ್ತೀನಿ. ಒಂದು ನಿಮಿಷ ಸರ್, ಒಂದು ನಿಮಿಷ. ಆಲ್ಕಲೈನ್ ಇಂದ ಏನು ಹೆಲ್ಪ್ ನಮಗೆ, ಏನು ಬೆನಿಫಿಟ್ ಸರ್? ನಮಗೆ ಆಲ್ಕಲೈನ್ ಅಂದರೆ ಬಾಡಿಗೆ ಬೇಕಾದಂಥ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ನೆಲ್ಲ ಪ್ರೊವೈಡ್ ಮಾಡಿಕೊಡುತ್ತೆ. ಈಗ ಅಲ್ಲಿ ಕಂಪ್ಲೀಟ್ ಆಗಿ ಮಿನರಲ್ಸ್ ಎಲ್ಲ ಡೌನ್ ಹೋಗ್ಬಿಡುತ್ತೆ. ಕರೆಕ್ಟ್. ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಆಲ್ಕಲೈನ್ ಪ್ರೊವೈಡ್ ಮಾಡ್ತೀವಿ. ಇರಲೇಬೇಕು ಅಂತೀರಾ? ಹೌದು. ಓಕೆ ಓಕೆ ಓಕೆ. ಸೊ ಈ ವಾಟರ್ಗಳೆಲ್ಲ ಕುಡಿಯೋದ್ರಿಂದ ಏನಂತ ಪ್ರಯೋಜನ ಏನಿಲ್ಲ? ಹೌದು ಸರ್. ಕಾಮನ್ ನೀರು ಕುಡ್ದು ಅಷ್ಟೇ. ಮಿನರಲ್ಸು ಕಮ್ಮಿನೇ, ಆಲ್ಕಲೈನು ಇಲ್ಲ. ಹೌದು ಸರ್. ಓಕೆ, ಸರಿ ಸರ್. ನೆಕ್ಸ್ಟು ಈಗ ಒಂದು ಸ್ಪ್ರೈಟ್ನ ಅದರಲ್ಲಿ ಎಷ್ಟು ಆಲ್ಕಲೈನ್ ಇರುತ್ತೆ ಅನ್ನೋ ಚೆಕ್ ಮಾಡೋಣ ಸರ್. ಸ್ಪ್ರೈಟನ್ನು ಹೌದು ಹಾಕಿ ಸರ್, ಹಾಕಿ. ಸ್ಪ್ರೈಟು ನೋಡೇ ಬಿಡೋಣ. ಸ್ಪ್ರೈಟ್ದು ಆಲ್ಕಲೈನ್ ನೋಡೋಣ ಅಲ್ವಾ? ಹೌದು ಸರ್. ಒಂದು ಕೋಲ್ಡ್ ಡ್ರಿಂಕ್ಸ್ ಹೆಂಗಿರುತ್ತೆ, ಇದ್ರದ್ದು ಟಿ ಎಸ್ ಏನು ಚೆಕ್ ಮಾಡೋದು ಬೇಡ ಅಂತೀರಾ? ಏನಿಲ್ಲ ಸರ್. ಅದು ಸ್ವೀಟ್ ಇರುತ್ತಲ್ಲ, ಶುಗರ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಹೌದು. ಇದರಲ್ಲಿ ಆಲ್ಕಲೈನ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡಬೇಕಲ್ವಾ? ನೋಡಿ, ಇದು ಕಂಪ್ಲೀಟ್ ಬಂದು ರೆಡ್ಡಿಶ್ ಬರ್ತಾ ಇದೆ. ಸೊ ಇದರಲ್ಲಿ ಕಂಪ್ಲೀಟ್ ಅಸಿಡಿಕ್ ಸರ್. ಇದು ಫುಲ್ ಅಸಿಡಿಕ್. ಸೊ ನಾಟ್ ಗುಡ್ ಫಾರ್ ಹೆಲ್ತ್. ನಾಟ್ ಗುಡ್ ಫಾರ್ ಸರ್. ಸೂಪರ್ ಸರ್, ಒಳ್ಳೆ ಇದು ಮಾಡಿ ತೋರಿಸಿದ್ರಿ. ಈಗ ಈ ವಾಟರ್ಸಲ್ಲಿ ನೋಡಿ, ಈ ವಾಟರ್ಗೆಲ್ಲ ಬಂದು ನಮ್ಮ ಆಲ್ಕಲೈನ್ ವಾಟರ್ ಮಿಕ್ಸ್ ಮಾಡಿದ್ರೆ ಹೌದು ಆಲ್ಕಲೈನ್ ಕನ್ವರ್ಟ್ ಆಗುತ್ತೆ. ಆಗುತ್ತೆ ಮಾಡಿ. ಇದು ನಮ್ಮ ಆಲ್ಕಲೈನ್ ವಾಟರ್ ಇದೆಯಲ್ಲ, ಹೌದು. ಮಾಡ್ತಾ ಹೋಗಿ ಚೆಕ್ ಮಾಡೋಣ. ಸ್ಪ್ರೈಟ್ ಸೈಡ್ಗೆ ಇಟ್ಬಿಡ್ತೀನಿ. ಸೈಡಿಗೆ ಹಾಕ್ಬಿಡಿ, ಅದ್ರ ಜೊತೆಲೇ ಇಟ್ಬಿಡಿ. ನೋಡಿ, ಈಗ ಹಿಮಾಲಯನ್ ವಾಟರ್ಗೆ ನಮ್ಮ ಆಲ್ಕಲೈನ್ ವಾಟರ್ ಮಿಕ್ಸ್ ಮಾಡ್ತೀನಿ ಸರ್. ಇದು ಆಯಿತು, ಕಲರ್ ಚೇಂಜ್ ಆಗುತ್ತೆ. ಚೇಂಜ್ ಆಯಿತು. ಇದು ಆಯಿತು ನೋಡಿ. ಹಾಂ, ಅದಕ್ಕೂ ಓಕೆ. ಓ, ನಮ್ಮ ಆಲ್ಕಲೈನ್ ವಾಟರಿಂದ ನೀವು ಯಾವುದೇ ವಾಟರ್ ಮಿಕ್ಸ್ ಮಾಡಿಕೊಂಡ್ರು ಆಲ್ಕಲೈನ್ ವಾಟರ್ ಕನ್ವರ್ಟ್ ಆಗುತ್ತೆ. ಮಾಡ್ಕೋಬಹುದು. ಒಳ್ಳೆ ಪ್ರಯೋಗ ಮಾಡಿದ್ರಿ. ಸಿಗ್ನೇಚರಲ್ಲಿ ನೋಡಿ, ಕರೆಕ್ಟ್. ಕಂಪ್ಲೀಟ್ ಅಸಿಡಿಕ್ ವಾಟರ್ ಇದ್ದಿದ್ದು ಹೌದು, ಆಲ್ಕಲೈನ್ ವಾಟರ್ ವಾಟರ್ ಆಗೋಯ್ತು. ಮಿಕ್ಸ್ ಮಾಡ್ಬೋದು ಅಂತೀರಾ ಆದರೆ ಅಲ್ವಾ? ಹೌದು ಸರ್. ಓಕೆ, ಸೂಪರ್. ಇದು ಇನ್ನೊಂದು ಥರ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಮಾಡಿ ಸರ್. ಏನು ಮಾಡ್ತಿದ್ದೀರಾ? ಜನಗಳು ಬಂದು ತುಂಬ ಅಡಿಕ್ಟ್ ಆಗಿದ್ದಾರೆ ಆಲ್ಕೋಹಾಲ್ಗೆ. ಅದು ಚೆಕ್ ಮಾಡಿಬಿಡ್ತೀರಾ? ಆಲ್ಕೋಹಾಲಲ್ಲಿ ಎಷ್ಟು pH ಇರುತ್ತೆ, ಹಾಂ, ಅದರಿಂದ ನಮ್ಮ ಆಲ್ಕಲೈನ್ ವಾಟರ್ ಯೂಸ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡೋಣ ಸರ್. ಅದು ತೋರಿಸ್ಬಿಡ್ತೀರಾ? ಹಾಂ ಸರ್. ಮಾಡಿ, ಅದು ಮಾಡೇ ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಇದೊಂದು ವೈನ್ ಸರ್, ವಿಸ್ಕಿ. ಓಕೆನಾ? ಇದಕ್ಕೆ ಬಂದು ಆಲ್ಕಲೈನ್ ಲಿಕ್ವಿಡ್ ಚೆಕ್ ಮಾಡೋಣ. ಸರಿ, ಫಸ್ಟ್ ಆಲ್ಕಲೈನ್ ಇದೆಯೋ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೊಂಬಿಡೋದು. ಎಷ್ಟಿದೆ ಅನ್ನೋದು ನೋಡ್ಬೋದು ಸರ್. ಓಕೆ, 6 ಡ್ರಾಪ್ಸ್ ಹಾಕಿದ್ದೀವಿ. ಹಾಂ, ಏನು ಡಿಫ್ರೆನ್ಸ್ ಇಲ್ಲ ಸರ್, ಹಂಗೆ ಇದೆ. ಅಸಿಡಿಕಲ್ಲೇ ಇದೆ. ಹೌದು, ಏನು ಚೇಂಜಸ್ ಆಗಿಲ್ಲ. ಈಗ ಅದಕ್ಕೆ ನಾರ್ಮಲ್ ವಾಟರ್ ಹಾಕೋಣ ಸರ್. ಓಕೆ, ಏನು ಚೇಂಜಸ್ ಆಗುತ್ತೆ ನೋಡೋಣ. ಈಗ ಎಲ್ಲರೂ ಬಂದು ವೈನ್ ಶಾಪಲ್ಲಿ ತೊಗೊತಾರೆ, ನಾರ್ಮಲ್ ವಾಟರ್ ತಗೊಳ್ಳೋದು. ಕರೆಕ್ಟ್, ಏನೂ ಚೇಂಜಸ್ ಇಲ್ಲ ನೋಡಿ, ಹಂಗೆ ಇದೆ. ಸೇಮ್ ಕಲರ್ ಏನಿದೆಯೋ ಅದೇ ಕಲರಲ್ಲೇ ಇರುತ್ತೆ. ಹೌದು. ಅದೇ ನಮ್ಮ ಆಲ್ಕಲೈನ್ ವಾಟರ್ನ ಯೂಸ್ ಮಾಡಿದ್ರೆ ಸರ್, ಈಗ ಇದು ಕಂಪ್ಲೀಟ್ ಅಸಿಡಿಕ್ ವಾಟರ್ ಇರುತ್ತೆ. ಅಸಿಡಿಕ್ ಇದ್ದೇ ಓ, ಇದು ಬ್ಲೂ ಆಗೋಯ್ತಲ್ಲ. ಇದು ಕೂಡ ಆಲ್ಕಲೈನ್ ಕನ್ವರ್ಟ್ ಆಗೋಗುತ್ತೆ ಸರ್.
ಕಂಪ್ಲೀಟ್ ಅಸಿಡಿಕ್ನ ಅವಾಯ್ಡ್ ಮಾಡುತ್ತೆ. ಓಕೆ ಓಕೆ ಓಕೆ. ನಮ್ಮ ಆಲ್ಕ್ಲೈನ್ ವಾಟರ್ಗೆ ಅಷ್ಟು ಪವರ್ ಇರುತ್ತೆ ಪವರ್ ಇದೆ ಅಂತ ಹೇಳ್ತೀರಾ ನೀವು? ನೋಡಿ. ಸೊ ಎಣ್ಣೆನೇ ಆಲ್ಕಲೈನ್ ಮಾಡೋ ಪವರ್ ಇದೆ ನಿಮ್ಮ ಇದಕ್ಕೆ. ಚೆನ್ನಾಗಿದೆ ಸರ್, ಇದು ಒಂದು ಒಳ್ಳೆ ಪ್ರಯೋಗ ಮಾಡಿ ತೋರಿಸಿದ್ದೀರಾ ನೀವು ಅಲ್ವಾ? ಓಕೆ ಓಕೆ. ಸೊ ಹ್ಯಾಬಿಟ್ ಇರೋರು ಈ ವಾಟರ್ ಜೊತೆ ಯೂಸ್ ಮಾಡಿದ್ರೆ ಬೆಟರ್ ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ವೀಕ್ಷಕರೇ, ಆ್ಯಕ್ಚುಲಿ ಹ್ಯಾಬಿಟ್ ಇರೋದೇ ತಪ್ಪು, ಹ್ಯಾಬಿಟ್ ಮಾಡಬೇಡಿ. ಓಕೆ, ಆದರೂ ಇವ್ರು ಒಂದು ಇದು ಕೊಡ್ತಾ ಇರೋದು, ಎಕ್ಸಾಂಪಲ್ ಕೊಡ್ತಾ ಇದ್ದೀರಾ ಅಷ್ಟೇ ಅಲ್ವಾ? ನಮ್ಮ ವಾಟರ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಏನೇನಕ್ಕೆ ಯೂಸ್ ಮಾಡ್ಬೋದು, ಆಲ್ಕ್ಲೈನ್ ವಾಟರ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅನ್ನೋದು ಒಂದು ಅವೇರ್ನೆಸ್ ಅನ್ನ ಕೊಡ್ತಾ ಇದ್ದೀರಲ್ವಾ? ಸೂಪರ್ ಸರ್. ಈಗ ಇದರಲ್ಲಿ ORP ಚೆಕ್ ಮಾಡೋಣ ಸರ್. ORP ಅಂತಂದ್ರೆ ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ. ಮಾಡಬೇಡ. ನಾರ್ಮಲ್ ವಾಟರ್ಗೂ ಆಲ್ಕ್ಲೈನ್ ವಾಟರ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಸರ್. ಸರಿ ಸರಿ. ಎರಡು ಮಿಕ್ಸ್ ಮಾಡಿದ್ದೀನಿ. ಹಾಂ, ಒಂದು ನಾರ್ಮಲ್ ವಾಟರ್ ತೊಗೊತಾ ಇದ್ದೀನಿ. ಸರಿ. ಕಿನ್ಲೆ ಇದು. ಒಂದು ಸಿಗ್ನೇಚರ್ ವಾಟರ್ ಇದೆ ಸರ್. ನಮ್ಮ ಆಲ್ಕ್ಲೈನ್ ವಾಟರ್ ಸರ್. ಇದು ಒಂದು ನೆಗೆಟಿವ್ ORP ಇರಬೇಕು ಸರ್. ನೆಗೆಟಿವ್ ಇರಬೇಕು. ನಾವು ಅವಾಗಲೇ ಅವ್ರ ಮನೆಯಲ್ಲಿ ಮಾಡಿದ್ವಲ್ಲ, ಪಿಂಕ್ ಬರಬೇಕಲ್ವಾ? ಬರಬೇಕು ಸರ್. ಪಿಂಕ್ ಬಂದರೆ ಒಳ್ಳೆಯದು. ಹೌದು. ಇದಕ್ಕೆ 4 ಡ್ರಾಪ್ಸ್ ಹಾಕಿದ್ದೀವಿ ಸರ್. ಏನೂ ಇಲ್ಲ. ಕಿನ್ಲೆ ವಾಟರ್ಗೆ ಏನು ಬರಲಿಲ್ಲ. ಸಿಗ್ನೇಚರ್ ವಾಟರ್ 4 ಡ್ರಾಪ್ಸ್ ಹಾಕಿದ್ದೀವಿ. ಏನು ಬರಲಿಲ್ಲ. ನಮ್ಮ ಐಕ್ವಾಬಾರ್ಡ್ ವಾಟರ್ಗೆ ಹಾಕೋಣ ಸರ್. ನಿಮ್ಗೆ ಇಷ್ಟು ಇಮಿಡಿಯೇಟ್ ರಿಯಾಕ್ಷನ್ ಕೊಟ್ಬಿಡುತ್ತಲ್ವ ಇದು? ಹೌದು ಸರ್. ಫಿಲ್ಟರ್ ಬಂದು ಅಷ್ಟು ಕ್ವಾಲಿಟಿ ಇರುತ್ತೆ ಸರ್. ಓ, ನೀವು ಹೇಳ್ತಾ ಇರೋದು ಕ್ವಾಲಿಟಿ ಫಿಲ್ಟರ್ ಯೂಸ್ ಮಾಡಿದ್ರೆ ಹಿಂಗೆ ಬರಲೇಬೇಕು? ಹೌದು. ಓಹೋ. ಸೊ ವೀಕ್ಷಕರು ನೋಡ್ಬೋದು, ಒಂದು ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಸರ್. ಇದು ಪಾಸಿಟಿವ್ ORP, ನೆಗೆಟಿವ್ ORP ಅಂತ ಬರುತ್ತೆ ಸರ್. ಸರಿ. ಇದು ಟೆಸ್ಟಿಂಗ್ ಲಿಕ್ವಿಡ್ಸ್ ಎಲ್ಲ ಸಿಗುತ್ತೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಸೊ ನಾವೇ ತಗೊಂಡು ಟೆಸ್ಟ್ ಮಾಡ್ಕೊಬೋದು ಅದನ್ನ? ಒಳ್ಳೇದು ಸರ್ ಇದು ಆ್ಯಕ್ಚುಲಿ. ಸೊ TDS ಕರೆಕ್ಟ್ ಆಗಿರ್ಬೇಕು. ಹೌದು. ಈಗ ಔಟ್ಸೈಡ್ ತುಂಬಾ ಜನ ಕಸ್ಟಮರ್ಸ್ ಏನ್ ಮಾಡ್ತಾರೆ ಸರ್, ನನಗೆ ಔಟ್ಸೈಡ್ ತೊಗೊತೀನಿ, ಈಗ ಅದೇ ದುಡ್ಡಿಗೆ ಬಿಸ್ಲರಿ ವಾಟರ್ ಬರುತ್ತೆ ಅಂತ. ಬಟ್ ಬಿಸ್ಲರಿ ವಾಟರ್ಗೂ ಕಿನ್ಲೆ ವಾಟರ್ಗೂ ವ್ಯತ್ಯಾಸ ಅನ್ನೋದು ಆಲ್ಕ್ಲೈನ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ಸರ್. ಓಕೆ ಓಕೆ. ಮನೆಯಲ್ಲೇ ಯೂಸ್ ಮಾಡೋದ್ರಿಂದ ಅಷ್ಟು ಬೆನಿಫಿಟ್ಸ್ ಇರುತ್ತೆ. ಹೌದು, ಒಳ್ಳೇದು ಸರ್ ಇದು. ಇಡೀ ದಿನ ಇದನ್ನೇ ತಗೊಂಡು ಓಡಾಡೋ ಬದಲು ಹೌದು ಮನೆಯಿಂದನೇ ನಾವು ಆಲ್ಕ್ಲೈನ್ ಅನ್ನ ಒಂದು 2 ಬಾಟ್ಲ್ ತುಂಬಿಸ್ಕೊಂಡು ಹೋಗ್ಬಿಟ್ರೆ ಯೂಸ್ ಮಾಡಿದ್ರೆ ಆರಾಮಾಗಿ ಚೆನ್ನಾಗಿರುತ್ತೆ. ಅದೇ ಆಲ್ಕ್ಲೈನ್ ನೀವು ಸಪೋಸ್ ಈಗ ಒಂದು ವಾಟರ್ ಆಲ್ಕ್ಲೈನ್ ಇದೆ ನಿಮ್ಮಲ್ಲಿ, ಮನೆಯಿಂದ ತೊಗೊಂಡು ಹೋಗಿದ್ರ, ನೀರು ಖಾಲಿ ಆಗ್ತಾ ಬಂದಿದೆ, ನೀವು ಔಟ್ಸೈಡ್ ಒಂದು 2 ಲೀಟರ್ ನೀರು ಕ್ಯಾನ್ ತೊಗೊತೀರಾ, ಅದು ಅಸಿಡಿಕ್ ಇರುತ್ತೆ. ಅದಕ್ಕೆ ಸ್ವಲ್ಪ ಆಲ್ಕ್ಲೈನ್ ವಾಟರ್ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಅದು ಅಸಿಡಿಕ್ ಕೂಡ ಆಲ್ಕ್ಲೈನ್ ಕನ್ವರ್ಟ್ ಆಗಿರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ಸರ್. ವಾಟರ್ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ಬೆನಿಫಿಟ್ಸ್ ಇರುತ್ತೆ. ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಹೌದು ಸರ್. ಸೂಪರ್ ಸರ್. ಒಳ್ಳೊಳ್ಳೆ ಟೆಸ್ಟಿಂಗ್ ಮಾಡಿದ್ವಿ. ಒಬ್ಬರದ್ದು ಕಸ್ಟಮರ್ ಮನೆ ಕೂಡ ತೋರಿಸ್ಕೊಟ್ರೆ. ಆ್ಯಕ್ಚುಲಿ ಇದು ಒಂಥರ ಎಜುಕೇಷನಲ್ ವಿಡಿಯೋ ಥರ ಇತ್ತು ನಮ್ಮ ವೀಕ್ಷಕರಿಗೆ. ನೀರಲ್ಲಿ ಹೆಂಗಿರುತ್ತೆ, ಏನು ಕತೆ, ನಿಮಗೂ ಕೂಡ ತುಂಬ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ನೀವು ಪ್ಯೂರಿಫೈರ್ ತೊಗೊತೀರೋ ಬಿಡ್ತೀರೋ, ಬಟ್ ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಸರ್, ಇನ್ನೊಮ್ಮೆ ಕೇಳ್ತೀನಿ, ತಮ್ಮಲ್ಲಿ ಏನೇನು ಪ್ರಾಡಕ್ಟ್ಗಳು ಅವೈಲೇಬಲ್ ಇರುತ್ತೆ? ಸರ್, ನಮ್ಮಲ್ಲಿ ಎಲ್ಲ ಥರ ವಾಟರ್ ಪ್ಯೂರಿಫೈರ್ ಸಿಗುತ್ತೆ. ವಾಟರ್ ಪ್ಯೂರಿಫೈರ್ ಡಿಫ್ರೆಂಟ್ ಫಂಕ್ಷನ್ ಸಿಗುತ್ತೆ. RO, UV, TDS, ಕಾಪರ್ ಆಲ್ಕಲೈನ್ ಟೆಕ್ನಾಲಜಿ ಥರ ಎಲ್ಲ ಸಿಗುತ್ತೆ. ಪ್ಲಸ್ ಅದರಲ್ಲಿ ಅಂಡರ್ ಕೌಂಟರ್, ಅಂಡರ್ ಸಿಂಕ್ ಸಿಗುತ್ತೆ, ಕೆಳಗಡೆ ಹಾಕೋದು. ಹೌದು. ಆಮೇಲೆ ಹೀಟ್ ಪಂಪ್ ಸಿಗುತ್ತೆ, ಪ್ರೆಷರ್ ಪಂಪ್ ಸಿಗುತ್ತೆ, ಪ್ಲಸ್ ವಾಟರ್ ಲೆವೆಲ್ ಕಂಟ್ರೋಲರ್ ಸಿಗುತ್ತೆ ಸರ್. ಸೊ ಇದೆಲ್ಲ ಪ್ರಾಡಕ್ಟ್ಗಳನ್ನ ನೀವು ಸರ್ವಿಸ್ ಕೊಡ್ತೀರಾ? ಎಲ್ಲ ಕಡೆನೂ ಕೂಡ ಕೊಡ್ತಾ ಇದ್ದಾರೆ. ತಮ್ಮ ಸರ್ವಿಸ್ ಏರಿಯಾ ಎಲ್ಲೆಲ್ಲಿವರೆಗೆ ಮಾಡ್ಕೊಡ್ತೀರಾ? ಅಪ್ ಟು 100 ಕಿಲೋಮೀಟರ್ ಪ್ರೆಸೆಂಟ್ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ವಿದ್ಯಾರಣ್ಯಪುರದಿಂದ 100 ಕಿಲೋಮೀಟರ್. ಹೌದು, ಅಪ್ ಟು ತುಮಕೂರ್ವರೆಗೂ ಇದೆ. ತುಮಕೂರು, ಮೈಸೂರಲ್ಲಿ ಪ್ಲಾನಿಂಗ್ ಇದೆ ನಮ್ಮ ಆಫೀಸ್ ಮಾಡೋದು, ಬಟ್ ಇನ್ನೊಂದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಮೈಸೂರಿಗೂ ಬರ್ತೀರಾ? ಆಗುತ್ತೆ ಸರ್. ಓಕೆ ಓಕೆ ಓಕೆ. ಆ್ಯಂಡ್ ಆಮೇಲೆ ಲೈಕ್ ಎವ್ರಿ ಸರ್ವಿಸ್ ಕೊಡೋದಕ್ಕೂ ಕೂಡ ತಮ್ಗೇನು ತೊಂದರೆ ಇಲ್ಲ 100 ಕಿಲೋಮೀಟರ್, ಯಾಕಂದ್ರೆ ಇವಕ್ಕೆಲ್ಲ ಸರ್ವಿಸ್ ಬೇಕಾಗುತ್ತೆ, AMC ಬೇಕಾಗುತ್ತೆ. ಆಮೇಲೆ ಔಟ್ ಆಫ್ ಸ್ಟೇಷನ್ ಇಂದ ಸರ್ವಿಸ್ ಎಲ್ಲ ನಾವು ನೋಡ್ಕೊಂತೀವಿ. ಒಂದು ಒಳ್ಳೆ ಬೆಲೆ ಕಳಿಸ್ಕೊಡಿ ಅಂತಂದ್ರೆ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಕಳಿಸ್ಕೊಡಕ್ಕೆ ರೆಡಿ ಇದ್ದೀವಿ, ಯಾಕಂದ್ರೆ ಅಲ್ಲಿ ಹೋಗಕ್ಕಾಗಲ್ಲ. ಹೌದು ಅಲ್ವಾ? ಅಂಡ್ ಯಾರಿಗಾದ್ರೂ ಫಿಲ್ಟರ್ಸ್ಗಳು ಬೇಕು, ಈ ಹೊರಗಡೆ ಫಿಲ್ಟರ್ಸ್ ಇರ್ಬೋದು, ಎಲ್ಲ ಫಿಲ್ಟರ್, ಈ ಬೇರೆ ಬೇರೆ ರೀತಿಯ ಫಿಲ್ಟರ್ಗಳು, ಅವನ್ನೂ ಕೂಡ ಕಳಿಸ್ಕೊಡ್ತೀವಿ ಸರ್. ಸೊ ಎಲ್ಲ ರೆಡಿ ಇರುತ್ತೆ, ಕೊರಿಯರ್ ಮಾಡ್ತೀವಿ, ಕೊರಿಯರ್ನ ಮಾಡ್ಕೊಡ್ತೀರಾ ಅಂತ ಹೇಳ್ಬೋದು. ಸರಿ ಸರ್. ಸೊ ಆ್ಯಂಡ್ ಇನ್ನೊಂದು, ಲೈಕ್ ಯಾರಾದರೂ ಪರ್ಚೇಸಸ್ ಮಾಡಬೇಕು ಅಂತಂದ್ರೆ EMI ಆಪ್ಷನ್ಸ್ ಏನಾದರೂ ಸಿಗುತ್ತಾ? EMI ಆಪ್ಷನ್ ಇದೆ ಸರ್. ಅಂದರೆ ಬಜಾಜಲ್ಲಿ ಟೈಅಪ್ ಇದೆ, ಬಜಾಜಲ್ಲಿ ಅವರು ಅಪ್ಲೈ ಮಾಡ್ಕೊಂಡು ತೊಗೊಬೋದು ಸರ್. ತೊಗೊಬೋದು. ಓಕೆ. ಸೊ ಯಾರಾದ್ರೂ ಪರ್ಚೇಸ್ ಮಾಡಬೇಕು ಅಂದರೆ ಪ್ರೊಸೆಸ್ ಯಾವ ಥರ ಇರುತ್ತೆ, ಹೇಗೆ ಮಾಡಬೇಕು? ಸೊ ಅವ್ರಿಗೆ ಡೈರೆಕ್ಟ್ ಆಫೀಸ್ ವಿಸಿಟ್ ಮಾಡ್ಬೋದು.
ಇಲ್ಲಿ ಬರ್ಬೋದು ನೋಡ್ತೀವಿ ಅನ್ನೋದಾದ್ರೆ ಲೈವ್ ಅಲ್ಲಿ, ಇಲ್ಲ ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ವಾಟ್ಸಪ್ ನನಗೆ ಮೆಸೇಜ್ ಹಾಕಿದ್ರೆ ನಾವು ಪ್ರಾಡಕ್ಟ್ ಡೀಟೇಲ್ಸ್ ಕಳಿಸ್ಕೊಡ್ತೇನೆ. ಸರಿ, ಓಕೆ. ಅವ್ರು ಸೆಲೆಕ್ಟ್ ಮಾಡ್ಬಿಟ್ಟು ನಮಗೆ ಯಾವ್ದು ಫಂಕ್ಷನ್ ವಾಟರ್ ಯಾವುದು ಅಂತ ಹೇಳಿ ನಾವು ಸಜೆಸ್ಟ್ ಮಾಡ್ತೀವಿ. ಇಲ್ಲ ಕಸ್ಟಮರ್ಗೆ ಇಂಥ ರಿಕ್ವೈರ್ಮೆಂಟ್ ಇದೆ ಅಂತ ಅವ್ರು ಹೇಳಿದ್ರು ನಾವು ಸಪ್ಲೈ ಕೊಡ್ತೀವಿ. ಸೊ ನೀವೇ ಹೇಳ್ತೀರಾ ನಿಮ್ಮ ಮನೆಗೆ ಇದು ಬೆಟರ್ ಅಂತ ಹೇಳ್ತೀರಾ? ಓಕೆ 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 ಓಕೆ. ಅವ್ರ ರಿಕ್ವೈರ್ಮೆಂಟ್ ಏನಾದ್ರು ಇದ್ರೆ ಅದ್ರದ್ದು ತಕ್ಕಂತೆ ಕಸ್ಟಮೈಸ್ ಮಾಡ್ಬಿಟ್ಟು ನಾವು ಸಪ್ಲೈ ಕೊಡ್ತೀವಿ ಸರ್. ತಗೊಂಡೋಗ್ಬಿಟ್ಟು ಫಿಟ್ಟಿಂಗ್ ಮಾಡಿ ಕೊಡ್ತೀವಿ, ಫಿನಿಶ್ ಮಾಡಿ ಕೊಟ್ಟು ಬರ್ತೀರಾ, ಬಿಲ್ ಎಲ್ಲ ಕೊಟ್ಬಿಟ್ಟು ಬಂದ್ಬಿಡ್ತೀರಾ. ಇಷ್ಟು ವಾರಂಟಿ ಇದೆ, ಇಷ್ಟು ಗ್ಯಾರಂಟಿ ಇದೆ, EMCs ಎಷ್ಟಿದೆ ಎಲ್ಲ ತಿಳಿಸ್ಕೊಟ್ಬಿಟ್ಟು ಮಾಡ್ತೀವಿ, ಬರ್ತೀರಾ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಯಾವ ಟೈಮಿಂದ ಯಾವ ಟೈಮ್ವರೆಗೆ ಕಾಲ್ ಮಾಡ್ಬೋದು ಸರ್? ಮಾರ್ನಿಂಗ್ 7 o'clock ಇಂದ ಈವ್ನಿಂಗ್ 10:30, 11 ಮಾಡ್ಬೋದು. ಅಂಡ್ ಆಫೀಸು ಸಂಡೇಸ್ ಕೂಡ ಓಪನ್ ಇರುತ್ತೆ? ಸಂಡೇ ಹಾಫ್ ಡೇ ಓಪನ್ ಇರುತ್ತೆ. ಹಾಫ್ ಡೇ ಓಪನ್ ಇರುತ್ತೆ. ಸೊ ವೀಕ್ಷಕರೇ, ನಿಮಗೇನಾದ್ರೂ ಬರಬೇಕು, ಇಲ್ಲಿ ಬರಬೇಕು ಅಂತಂದ್ರೆ ದಯವಿಟ್ಟು ಒಂದು ಕಾಲ್ ಮಾಡ್ಕೊಂಡ್ ಬನ್ನಿ. ಸಂಡೇಸ್ ಬರೋದಿದ್ರೆ, ಉಳಿದಿದ್ದ ದಿನ ಆಲ್ವೇಸ್ ಇಲ್ಲಿ ಸಾರ್ ಇಲ್ದಿದ್ರು ಕೂಡ ಯಾರಾದ್ರೂ ಸ್ಟಾಫ್ ಇಲ್ಲಿ ಇದ್ದೇ ಇರ್ತಾರೆ. ಸೊ ಅವ್ರ ಜೊತೆ ಮಾತಾಡ್ಬೋದು, ಟೆಸ್ಟಿಂಗ್ ಮಾಡ್ಬೋದು. ಈ ರೀತಿ ಇರುತ್ತೆ ಸರ್. ನಾವು ಬಂದು ಟೆಸ್ಟ್ ಮಾಡಿ ತಗೊಂಡು ಹೋಗ್ಬೋದು? ಮಾಡ್ಬೋದು ಸರ್. ನಮಗೂ ಬೇಕು ಸರ್, ನೋಡ್ಬೇಕು ನಾವು ಅಂತ ಹೇಳ್ಬಿಟ್ಟು. ಯಾಕೋ ನೀರಂತೂ ನಿಮ್ಮದು ಇದ್ದೇ ಇರುತ್ತೆ. ಹೌದು ಸರ್. ಟೆಸ್ಟ್ ಮಾಡಿ ನೋಡಿ ತಗೊಂಡು ಹೋಗ್ಬೋದು. ಅಂಡ್ ಈವನ್ ನೀವು ಕೂಡ ಮನೆಯಲ್ಲಿ ಫಿಟ್ ಮಾಡಿದಾಗ ಟೆಸ್ಟ್ ಮಾಡಿ ತೋರಿಸ್ತೀವಿ ಸರ್. ತೋರಿಸ್ತೀರಾ? ಹೌದು, ಹೇಗಿದೆ ಟೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಜನ ಇಲ್ಲಿ ಇನ್ನೊಂದು ಏನಂತಂದ್ರೆ, ಹೆಲ್ತ್ ಇದೇನೋ ಓಕೆ, ಹೆಲ್ತ್ ಬರುತ್ತೆ, ಚೆನ್ನಾಗಿರುತ್ತೆ. ಕೆಲವೊಬ್ರು ಕುಡಿಯೋದಕ್ಕೆ ಒಂಥರ ಇರುತ್ತೆ ಸರ್, ನೀರು ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ನಿಮ್ಮ ಪ್ಯೂರಿಫೈಯರ್ಗಳಿಂದ ಟೇಸ್ಟ್ ಚೆನ್ನಾಗಾಗತ್ತಾ? ಹೌದು ಸರ್, 100% ಟೇಸ್ಟ್ ಬರುತ್ತೆ, ರುಚಿ ಬರುತ್ತೆ ಅಂತ ಹೇಳ್ತೀರಾ? ಕಾನ್ಫಿಡೆನ್ಸ್ ಆಗಿರ್ತೀರಾ? 100% ಓಕೆ. ಸರ್ ಅಂತೂ ಒಳ್ಳೆ ಕಾನ್ಫಿಡೆಂಟ್ ಆಗಿದ್ದಾರೆ. ಸೊ ನಿಮ್ಮ ಮನೆಗೆ ಒಂದು ಹೆಲ್ತಿ ಆಗಿರ್ಬೇಕು, ನೀವು ಒಳ್ಳೆ ನೀರು ಬೇಕು, ಟೇಸ್ಟಿ ನೀರು ಬೇಕು ಅಂದರೂ ಕೂಡ ಡೆಫಿನೆಟ್ಲಿ ನೀವು ಏನು ಆಕ್ವಾಬಾರ್ಡ್ ವಾಟರ್ ಟೆಕ್ನಾಲಜೀಸ್ ಇದೆ, ಇವರ ವಾಟರ್ ಪ್ಯೂರಿಫೈಯರ್ಗಳನ್ನು ಪರ್ಚೇಸ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಹೀಟ್ ಪಂಪು, ಪ್ರೆಷರ್ ಪಂಪು, ವಾಟರ್ ಪ್ಯೂರಿಫೈಯರು, ಫಿಲ್ಟರ್ಸ್ಗಳು, ಸಾಫ್ಟ್ನೆಸ್ಗಳು ಎಲ್ಲದೂ ಅವೈಲೇಬಲ್ ಇರುತ್ತೆ. ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಅಲ್ಲಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ತೊಗೊಬೋದು. ಹೇಗೆ ಇವತ್ತೊಬ್ಬರು ಮನೆಗೆ ಹೋಗಿದ್ವಿ ನಾವು, ಇದೇ ರೀತಿಯಲ್ಲಿ ನಿಮ್ಮ ಇನ್ನೊಂದು ಕಸ್ಟಮರ್ ಯಾರನ್ನಾದ್ರೂ ನಮಗೆ ಪರಿಚಯ ಮಾಡ್ಕೊಡ್ಬೋದಾ? ಮುಂದೆ ಫುಲ್ಲಿ ಇನ್ಸ್ಟಾಲ್ ಮಾಡಿರ್ತೀವಿ, ವಿತ್ ರಿವ್ಯೂ ಕೂಡ ತೊಗೊಬೋದು, ಮಾಡೋಣ ಅಲ್ವಾ ನೆಕ್ಸ್ಟ್? ಸೊ ಏನು ಆಕ್ವಾಬಾರ್ಡ್ ವಾಟರ್ ಟೆಕ್ನಾಲಜೀಸ್ ಇದೆ, ಇವರ ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇವಾಗ ಕನ್ನಡ ಕೋರ ಚಾನಲ್ ನಿಮಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಸಿಗುತ್ತೆ. ಯೂಟ್ಯೂಬಲ್ಲಿ ಬರೋಕ್ಕಿಂತ ಮುಂಚೆನೇ ನಿಮಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ದಯವಿಟ್ಟು ಫಾಲೋ ಮಾಡೋದನ್ನು ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಕ್ವಾಲಿಟಿ ವಾಟರ್ನ ವಿತ್ ಟೆಸ್ಟಿಂಗ್ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ. ನಮಸ್ಕಾರ.